ಸಮಸ್ತ ಸಿರಿ ಕನ್ನಡ ವೀಕ್ಷಕರಿಗೆ ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇಂದಿನ ಸಂಚಿಕೆಯಲ್ಲಿ ಇಂದಿನ ಪಂಚಾಂಗದ ವಿಶೇಷತೆಗಳೇನು, ಹಾಗೆ ನಿಮ್ಮೆಲ್ಲರ ಕರೆಯನ್ನ ಸ್ವೀಕರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನ ನೀಡೋದಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ಅಂತಾರಾಷ್ಟ್ರೀಯ ಜ್ಯೋತಿಷಿ ಪಂಡಿತ್ ದಿನೇಶ್ ಗುರುಗಳು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ ನಮಸ್ತೆ, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಮ್ಮ ನಮಾಮಿ ಶನೇಶ್ವರಂ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ ವೀಕ್ಷಕರೇ. ಗುರುಗಳೇ, ಇಂದು ಶನಿವಾರದ ಪಂಚಾಂಗದ ವಿಶೇಷತೆಗಳನ್ನ ತಿಳಿಸ್ಕೊಡಿ. ಖಂಡಿತ. 11 ನವೆಂಬರ್ 2023. ಇವತ್ತು ವಿಶೇಷ ಏನು ಅಂತಂದ್ರೆ, ನೀರು ತುಂಬುವ ಹಬ್ಬ, ನೀರನ್ನು ಹೊಸದಾಗಿ ತುಂಬಿಸ್ತಕ್ಕಂಥ ಹಬ್ಬ. ನಿಮ್ದು ಯಾರು ಸಣ್ಣದ ಒಂದು ಏನಾದ್ರು ನೀವು ಫಿಲ್ಟರ್ ಇಟ್ಕೊಂಡಿದ್ದಿದ್ರೆ, ಅಥವಾ ಮನೇಲಿ ಏನಾದ್ರು ಒಂದು ಬಿಂದಿಗೆಯಲ್ಲಿ ನೀರು ಇಟ್ಕೊಂಡಿದ್ದಿದ್ರೆ, ಅಥವಾ ಅಡುಗೆಗೆ ಉಪಯೋಗಿಸ್ತಕ್ಕಂಥ ಒಂದು ಇದ್ದಿದ್ರೆ, ಅದನ್ನ ಹಳೆ ನೀರನ್ನ ಚೆಲ್ಲಿ ಅಥವಾ ಹಳೆ ನೀರನ್ನ ಯಾವ್ದಕ್ಕಾರು ಗಿಡಕ್ಕೆ ಇದಕ್ಕೆ ಹಾಕಿ ಪಾಟ್ಗೆ ಹಾಕಿ ಅಥವಾ ಸ್ನಾನ ಮಾಡಿಕೊಂಡು ಹೊಸ ನೀರನ್ನ ತುಂಬಿಸ್ಕೊಳ್ತಕ್ಕಂಥ ದಿವಸ 11ನೇ ತಾರೀಕು ಅಂತ ಹೇಳ್ತಾರೆ. ಯಾಕಂದ್ರೆ ಇನ್ನೇನು ನಾಳೆ ನಾಡಿದ್ದು ನಮಗೆ ದೀಪಾವಳಿ ಮತ್ತೆ ಪಾಡ್ಯಮಿ ಬರ್ತಕ್ಕಂಥ ಒಂದು ವಿಚಾರ. ಸೊ ಇವತ್ತು ಶನಿವಾರ 11 ನವೆಂಬರ್ 2023 ಶನಿವಾರ. ಆಶ್ವೇಜ ಮಾಸದಲ್ಲಿ ಇದೀವಿ. ಇನ್ನು ಶನಿವಾರದಲ್ಲಿ ಬರ್ತಕ್ಕಂಥ ಪಕ್ಷ ಇನ್ನು ಕೃಷ್ಣ ಪಕ್ಷದಲ್ಲಿದ್ದೀವಿ. ನಾಳೆ ಇನ್ನೇನು ನಮಗೆ ಅಮಾವಾಸ್ಯೆ ಬರ್ತಕ್ಕಂಥದ್ದು. ಹಾಗೆ ಇಲ್ಲಿ ತ್ರಯೋದಶಿ ತಿಥಿಯಲ್ಲಿದ್ದೀವಿ. 1:57 ಮಧ್ಯಾಹ್ನ ತ್ರಯೋದಶಿ ತಿಥಿ ಮುಗಿಯುತ್ತೆ. ಅದಾದ ನಂತರ 2 ಕರ್ಣಗಳಿರುತ್ತೆ. ಒಂದು ಕರ್ಣ ಬಂದ್ಬಿಟ್ಟು ವನಿಜ ಕರ್ಣ, ಹಾಗೆ ವಿಷ್ಟಿಕರ್ಣ ಅಂತ. ಹಾಗೆ ಇವತ್ತ ವಿಶೇಷವಾಗಿರ್ತಕ್ಕಂಥ ನಕ್ಷತ್ರ ಚಿತ್ತಾ ನಕ್ಷತ್ರ. ಹಾಗೆ ಇವತ್ತಿನ ಒಂದು ಯೋಗ ಪ್ರೀತಿ ಯೋಗ. ಗುರುಗಳೇ, ಇವತ್ತು ನೀರು ತುಂಬುವ ಹಬ್ಬದ ವಿಶೇಷತೆ ಏನು, ಹಾಗೆ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡಿ. ಖಂಡಿತ. ಸಾಮಾನ್ಯವಾಗಿ ಈ ದೀಪಾವಳಿ ಬರ್ತಕ್ಕಂಥ 1 ದಿವಸ ಅಥವಾ 2 ದಿವಸದ ಹಿಂದೆ ತ್ರಯೋದಶಿ ಬಂದಾಗ ಸಾಮಾನ್ಯವಾಗಿ ನೀರು ತುಂಬುವ ಹಬ್ಬ ಅಂತ ಹೇಳಿ ಶಾಸ್ತ್ರದಲ್ಲಿ ಬರೆದಿದೆ. ದೀಪಾವಳಿ ಅಂತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಹಬ್ಬ. ಕತ್ತಲನ್ನ ದೂರ ಮಾಡಿ ಬೆಳಕಿನ ಕಡೆ ಹೋಗ್ತಕ್ಕಂಥದ್ದು. ಮೊಟ್ಟ ಮೊದಲದಾಗಿ ಮನಸ್ಸು ಶುದ್ಧಿ ಆಗಬೇಕು. ಹಳೆಯ ಮನಸ್ಸುಗಳು ಹೋಗ್ಬೇಕಾಚೆ, ಹೊಸ ಮನಸ್ಸುಗಳು, ಖುಷಿಯಾಗಿರ್ತಕ್ಕಂಥ ಮನಸ್ಸುಗಳು ನಮ್ಮ ತುಂಬಬೇಕು. ತಂತ್ರ ವಿಭಾಗದಲ್ಲಿ ಚಂದ್ರನಿಗೆ ಮನಸ್ಸಿಗೆ ಕೊಟ್ಟಿದ್ದಾರೆ. ಚಂದ್ರ ಮನಸ್ಸೋ ಜಾತಃ ಅಂತ ಕೊಟ್ಟಿದ್ದಾರೆ. ಆ ಒಂದು ಶಾಸ್ತ್ರದ ಪ್ರಕಾರ ನಾವು ವಾಟರ್ ಜೊತೆ ಮಾತಾಡ್ಬೋದು. ನಾವು ಮಾತಾಡ್ತಕ್ಕಂಥ ಎಲ್ಲಾ ವಿಚಾರಗಳು ಕೂಡ ನೀರಿಗೆ ಸಮೀಪವಾಗಿರ್ತಕ್ಕಂಥದ್ದು. ನಮ್ಮ ದೇಹದಲ್ಲಿರ್ತಕ್ಕಂಥದ್ದು 80% ನೀರೇ. ಭೂಮಿ ಪೂರ್ತಿ ನಾವು ನೋಡಿದ್ರೆ 70% ನೀರು. ಹಾಗೆ ಎಲ್ಲ ಕಡೆ ನೋಡಿದಾಗ ಜಲ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು. ಸರ್ಕ್ಯುಲೇಟ್ ಆಗ್ತಾ ಇರುತ್ತೆ. ಅಂದ್ರೆ ಒಬ್ಬ ಮನುಷ್ಯ ಬದುಕಿದಾನೆ ಅಂತಂದ್ರೆ ರಕ್ತ ಸಂಚಾರ ಆಗ್ತಾ ಇರುತ್ತೆ. ಅಂದ್ರೆ ಆ ನೀರಿನ ಸಂಚಾರ ಆಗ್ತಾ ಇದೆ. ಹಾಗೆ ಮಳೆಗಳು ಬಂದಾಗ ನದಿಗಳು ಹೇಗೆ ಹರಿತಾ ಇರುತ್ತೆ, ಸಂಚಾರದಲ್ಲಿರಬೇಕು. ಒಂದು ನಾಣ್ಣುಡಿ ಇದೆ, ಹರಿತಾ ಇರೋ ನೀರು ಶುದ್ಧವಾಗಿರುತ್ತೆ, ನಿಂತಿರೋ ನೀರು ಕಲ್ಮಶವಾಗಿರುತ್ತೆ. ಕೇಳಿರ್ತಾರೆ ಎಲ್ಲರೂ. ಹರಿತಾ ಇರೋ ನೀರು ಶುದ್ಧವಾಗಿರುತ್ತೆ, ನಿಂತಿರ್ತಕ್ಕಂಥ ನೀರು ಕಲ್ಮಶವಾಗಿರುತ್ತೆ ಅಂತ. ಹಾಗೆ ನಮ್ಮ ಮನಸ್ಸುಗಳು ಬದಲಾಗಲಿ ಅಂತ ಹೇಳಿ ಒಂದು ತಂತ್ರವನ್ನ ನಮ್ಮ ಋಷಿಮುನಿಗಳು ಕೊಟ್ಟಿದ್ದಾರೆ. ವಿಶೇಷವಾಗಿ ಆಶ್ವೇಜ ಮಾಸದಲ್ಲಿರ್ತಕ್ಕಂಥ ತ್ರಯೋದಶಿ, ಕೃಷ್ಣ ಪಕ್ಷದ ತ್ರಯೋದಶಿಲಿ ನಮ್ಮ ಹಳೆಯ ಮನಸ್ಸುಗಳು ಹೋಗಿ ಇನ್ನ ಹೊಸ ತಿಂಗಳು ಬರ್ತಾ ಇದೆ. ಆ ತಿಂಗಳು ಅಂದ್ರೆ ದೀಪಾವಳಿ ಆದ್ಮೇಲೆ ಶುದ್ಧವಾಗಿರ್ತಕ್ಕಂಥದ್ದು ಇರಲಿ ಅಂತ ಹೇಳಿ ಈ ಹಳೆ ನೀರನ್ನೆಲ್ಲ ಯಾವ್ದಕ್ಕಾರು ಗಿಡಕ್ಕೋ ಮರಕ್ಕೋ 1 ದಿವಸದ ಮುಂಚೆನೆ ಪ್ಲಾನ್ ಮಾಡ್ಬಿಡ್ತಾರೆ. ಮಾಡಿ ಆ ನೀರನ್ನ ಅಲ್ಲಿ ಇಲ್ಲಿ ಕ್ಲಿಯರ್ ಮಾಡಿ ಬೆಳಗಿನ ದಿವಸನೇ, ಕೆಲವೊಬ್ರು ಏನ್ ಮಾಡ್ತಾರೆ ರಾತ್ರಿನೇ ಎಲ್ಲ ಮಾಡ್ಬಿಟ್ಟಿರ್ತಾರೆ. ಆದ್ರೂ ಕೂಡ ಪರವಾಗಿಲ್ಲ. ಇವತ್ತು ಕೂಡ ಒಂದು ಮನೇಲಿಟ್ಟಿರ್ತಕ್ಕಂಥ ಒಂದು ಸಣ್ಣ ಒಂದು ಬಿಂದಿಗೆ, ಆಚೆ ಕಡೆಯಿಂದ ಬರ್ತಕ್ಕಂಥ ನೀರು ಅಂತ ತಗೊಳ್ತೀವಿ ನಾವು. ಆಚೆ ಕಡೆಯಿಂದ ಇರ್ತಕ್ಕಂಥ ನೀರು ಹೊಸ ಮನಸ್ಸನ್ನು ನಮ್ಮ ಮನೆಯ ವಿಚಾರಕ್ಕೆ ಒಳ್ಳೆ ಹೊಸ ಮನಸ್ಸು ತುಂಬಲಿ,
ನಮ್ಮನೆ ಆ ನೀರಿಂದ, ಚಂದ್ರನಿಂದ ಸುಭಿಕ್ಷವಾಗಲಿ ಅಂತ ಹೇಳಿ ನೀರಿನ ಹಬ್ಬ ಅಂತ ಹೇಳಿ ಮಾಡಿರ್ತಾರೆ. ಆ ನೀರಿನ ಹಬ್ಬದ ಸಾಂಕೇತಿಕವಾಗಿ ನಾವು ಅದನ್ನು ಆಲೋಚನೆ ಮಾಡಬೇಕು. ಚಂದ್ರ ಅಂದರೆ ಮನಸ್ಸು, ಆ ಮನಸ್ಸಿಗೆ ಹತ್ರವಾಗಿರ್ತಕ್ಕಂಥ ನೀರು. ನಮಗೆ ದಾಹ ಆದಾಗ ನೀರು ಕುಡಿದಾಗ ಹಬ್ಬ ಸ್ವಲ್ಪ ನೆಮ್ಮದಿ ಆಯಿತು ಅಂತಾರೆ. ಎಷ್ಟೋ ಜನ ಹೇಳ್ತಾರೆ, ಸಡನ್ ಆಗಿ ಅಲ್ಲಿ ಇಲ್ಲಿ ಒದ್ದಾಡ್ತಾ ಇರ್ತಾರೆ, ನೀರು ಕುಡಿಬೇಕು ಬೇಕು ಅಂತ. ನೀರು ಕುಡಿದ ತಕ್ಷಣ ಹಬ್ಬ ಸಮಾಧಾನ ಆಯಿತು ಅಂತ. ಆ ಒಂದು ತಾಂತ್ರಿಕ ವಿಭಾಗದಲ್ಲಿ ನಾವು ಮಾಡಬೇಕು ಅಂತಂದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಇವತ್ತು ನೀರು ತುಂಬುವ ಹಬ್ಬ. ಮಾಡಿಲ್ಲ ಅಂದ್ರೆ ಮತ್ತೆ ಒಂದು ಸಣ್ಣ ಒಂದು ಬಿಂದಿಗೆ, ಯಾಕಂದ್ರೆ ಅಡಿಗೆ ಮನೇಲಿ ಎಲ್ಲರೂ ಒಂದು ತಪ್ಪಲೆ ಏನಾದ್ರು ಒಂದು ಇಟ್ಕೊಂಡಿರ್ತಾರೆ ಆ ಒಂದು ನೀರಿಗೆ, ಅದನ್ನೆಲ್ಲ ಯಾವ್ದಾದ್ರು ಒಂದು ಗಿಡಕ್ಕೆ ಹಾಕಿ ಹೊಸದಾಗಿ ನೀರನ್ನ ತುಂಬಿಸ್ಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ಗುರುಗಳು, ಇವತ್ತಿನ ನಮ್ಮ ಮೊದಲಿನ ಕಾಲರ್ ಯಾರು ಅಂತ ನೋಡ್ಬೇಡ. ಜ್ಯೋತಿ ಅವರು ವಿಜಯಪುರದಿಂದ. ನಮಸ್ಕಾರ ಜ್ಯೋತಿ ಅವರೇ. ಹಲೋ ರೀ ಮೇಡಮ್. ನಮಸ್ಕಾರ. ಹಲೋ ಹಲೋ, ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ ಮಗಳ ಬಗ್ಗೆ ಕೇಳೋದಿತ್ರಿ ಮೇಡಮ್. ನಿಮ್ಮ ಮಗಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ನಮ್ ಮಗಳ ದಿನಾಂಕ ರೀ 14/9/1999 ರೀ. 1999 ರೀ. ಓಕೆ. ಹುಟ್ಟಿದ ಸಮಯ 8:35 ರೀ. ಹುಟ್ಟಿದ ವಾರ ಇದು ರಾಯಚೂರಲ್ಲಿ ರೀ. ಓಕೆ. ಹುಟ್ಟಿದ ಸಮಯ 8:30 ಅಂತ ಹೇಳಿದ್ರಲ್ವಾ? ಬೆಳಿಗ್ಗಿನ ಅಥವಾ ರಾತ್ರಿ? 8:35 ರೀ. ಬೆಳಿಗ್ಗಿನ ರಾತ್ರಿನಾ? ಬೆಳಿಗ್ಗೆ ಮೇಡಮ್. ಓಕೆ. ಯಾವ ಊರು? ರಾಯಚೂರ್ ರೀ. ಓಕೆ. ಏನ್ ಪ್ರಶ್ನೆ ಇತ್ತು? ಅವಳು ಅಂದ್ರೆ ಒಂದ್ ಕಂಪನಿಯಲ್ಲಿ ಮಾಡ್ತಿದ್ವಿ ರೀ, ಈಗ ಬೇರೆ ಕಂಪನಿಗೆ ಹೋಗೋದಾದ್ರಿ, ಅದಕ್ಕೆ ಕೇಳೋದ ಯಾವ್ದಾರಿ. ಓಕೆ ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ರೀ ಸರ್, ನಾವು ನಿಮ್ ಸ್ಟೂಡೆಂಟ್ ರೀ. ಅಗ್ನಿಹೋತ್ರ 98 ಬ್ಯಾಚ್ ಮಾಡಿದ್ರಿ. ಅಗ್ನಿಹೋತ್ರ ಮಾಡಿದ್ರಾ? ಓಕೆ ಓಕೆ. ಹೌದ್ರಿ ಸರ್. ಈಗ ಶನಿ ದಶ ನಡೀತಾ ಇದೆ. ಹಾ ರೀ. ಶನಿ ದಶದಲ್ಲಿ ಏನು ಕೆಲಸದ ಬದಲಾವಣೆ ಕೇಳ್ತಾ ಇದ್ರೆ ಏನು? ಹಾ, ಕೆಲ್ಸದ ಬದಲಾವಣೆ ರೀ. ಯಾಕೆ ಅಂದ್ರೆ ಒಂದ್ ಕಂಪನಿಯಲ್ಲಿ ಮಾಡ್ತಿದ್ರಿ, ಬಾಳ ಹೆವಿ ಆಗಕತ್ತದ್ರಿ, ಆಕಿಗೆ ಬಾಳ ತ್ರಾಸ ಆಕತ್ತದ್ರಿ. ಆ ಪ್ಯಾಕೇಜ್ನು ಕಡಿಮೆ ಆದ್ರಿ, ಹಿಂಗಾಗಿ ಆಕಿ ಬೇರೆ ಕಂಪನಿಗೆ ಹೋಗ್ಬೇಕಂತ ಟ್ರೈ ಮಾಡಕತ್ತಾಡ್ರಿ. ಬಂದಿದ್ದೆಲ್ಲ ಇಂಟರ್ವ್ಯೂ ಕೊಟ್ಟಾಡ್ರಿ. ಕೇತುವಿನ ಅಂತರ್ಭುಕ್ತಿಯಲ್ಲಿ ಬದಲಾವಣೆ ಆಗುತ್ತೆ. ಕೇತುವಿನ ಅಂತರ್ಭುಕ್ತಿ ಬರ್ತಕ್ಕಂತ ಒಂದು ಸಮಯ ನೋಡೋಣ. ಜನವರಿಯಲ್ಲಿ ಬದಲಾವಣೆ ಆಗುತ್ತೆ. ಜನವರಿಯಿಂದ ಮಾರ್ಚ್ಗೆ, ಇವಾಗ ಸದ್ಯಕ್ಕೆ ಬದಲಾವಣೆ ತೋರಿಸ್ತಾ ಇಲ್ಲ. ಕೇತುವಿನ ಅಂತರ್ಭುಕ್ತಿ ಬರುತ್ತೆ ಜನವರಿಗೆ. ಜನವರಿಯಿಂದ ಮಾರ್ಚ್ ವರೆಗೂ ಕಾಯಲೇಬೇಕಾಗತ್ತೆ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ. ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಪ್ರಭು ಅಂತ ಮೇಡಮ್. ಪ್ರಭು, ಎಲ್ಲಿಂದ ಕರೆ ಮಾಡ್ತಿರೋದು? ವಸ್ತುರ್ಗ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಹಾ, ಗೊತ್ತಿದೆ ಮೇಡಮ್. ಹೇಳಿ. 27/1986. ಇನ್ನೊಂದ್ಸಲ ಹೇಳ್ತೀರಾ? 27/7 1986. ಓಕೆ. ಹುಟ್ಟಿದ ಸಮಯ? ಬೆಳಗ್ಗೆ 5 ಗಂಟೆ. ಓಕೆ. ಯಾವ ಸ್ಥಳದಲ್ಲಿ? ವಸ್ತುರ್ಗ ಮೇಡಮ್. ಯಾವ ತಾಲೂಕಲ್ಲಿ ಬರುತ್ತೆ ಅದು? ಅದು ಚಿತ್ರದುರ್ಗ ಜಿಲ್ಲೆ ಮೇಡಮ್, ವಸ್ತುರ್ಗ ತಾಲೂಕು. ಓಕೆ ಓಕೆ. ಏನ್ ಪ್ರಶ್ನೆ ಇತ್ತು? ಮೇಡಮ್, ವೈವಾಹಿಕ ಜೀವನ ಮತ್ತು ಆರೋಗ್ಯದ. ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳ್ಬೇಕಾಗತ್ತೆ ನೀವು. ಓಕೆ ಸರಿ ಮೇಡಮ್, ಆರೋಗ್ಯದ ಸಮಸ್ಯೆ ಮೇಡಮ್. ಓಕೆ ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಸರ್. ಜ್ಯೋತಿಷ್ಯ ಕಲೀರಿ. ಇಷ್ಟೊಂದೆಲ್ಲ ಕೇಳ್ತಾ ಇದ್ದೀರಲ್ಲ, ಯಾಕೆ ಕಲಿಯಕ್ಕೆ ಯಾಕೆ ಇಂಟ್ರೆಸ್ಟ್ ಇರಲ್ಲ? ಕಾರಣ ಹೇಳಿ. ಇಂಟ್ರೆಸ್ಟ್ ಇದೆ ಸರ್ ನನಗೆ. ಇಂಟ್ರೆಸ್ಟ್ ಇದ್ರೆ 2-3 ಕ್ವಶನ್ ಹೆಂಗ್ರಿ ಕೇಳ್ತಾರೆ? ನಾವೇ ತಿಳ್ಕೊಳ್ಳೋಣ ಅಂತ ಬರ್ತದಲ್ವಾ? 37 ವಯಸ್ಸು, ಇನ್ನು ಯಂಗ್ ಪರ್ಸನ್ ನೀವು. ಶುಕ್ರದಶ ನಡೀತಾ ಇದೆ 25ವರೆಗೂ ಶುಕ್ರದಶ. ಶುಕ್ರನ ಕಾಂಬಿನೇಷನ್ ಅಲ್ಲಿ 3-12. ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಿದೆ ಅಂತಾನೆ ಬರ್ತಾ ಇದೆ. ಸ್ವಲ್ಪ ನೀವು ಎಕ್ಸರ್ಸೈಸ್ ಮತ್ತೆ ಫುಡ್ ಹ್ಯಾಬಿಟ್ಸ್ ನ ಚೇಂಜ್ ಮಾಡ್ಕೊಂಡ್ರೆ ಫಸ್ಟ್ ಕ್ಲಾಸ್ ಆಗಿದೆ. ಇಲ್ಲಿ ಶುಕ್ರನ ಅಂಶದಲ್ಲಿ ಏನ್ ಹೇಳಿ? ಕಾಲು ಸರ್ ಫ್ರಾಕ್ಚರ್ ಆಗಿದೆ ನಂದು. ಅದು ಆಕ್ಸಿಡೆಂಟ್ ಆಯ್ತಾ ಲೈಟ್ ಆಗಿ? ಮೇಲಿಂದ ಕೆಲಸ ಮಾಡಬೇಕಾದ್ರೆ ಬಿದ್ದಿದ್ದು. ಅದು ಯಾವ್ದೋ ಒಂದು ಟೈಮಲ್ಲಿ ಅದು ಆಗಿರುತ್ತೆ ಕಾಂಬಿನೇಷನ್. ಅಂತದ್ದು ಆರೋಗ್ಯದ ಏನ್ ಸಮಸ್ಯೆ ತೋರಿಸ್ಲಿಲ್ಲ, ಅದಕ್ಕೆ ಹೇಳಿದೆ. ಸೊ ಆರೋಗ್ಯದಲ್ಲಿ ಸ್ವಲ್ಪ ಚೆನ್ನಾಗಿರ್ಬೇಕು ಅಂದ್ರೆ 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಫ್ರಾಕ್ಚರ್ ಗಿಕ್ಚರ್ ಮುಂದೆ ಯಾವ್ದಾದ್ರು ಬೀಳ್ತಕ್ಕಂಥದ್ದು ಏನೂ ಆಗೋದಿಲ್ಲ. 7 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಖಂಡಿತ ಒಳ್ಳೇದಾಗುತ್ತೆ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಶಿವಕುಮಾರ್ ಅವರು. ನಮಸ್ಕಾರ. ಹಲೋ, ನಮಸ್ಕಾರ ಶಿವಕುಮಾರ್ ಅವರೇ. ನಮಸ್ಕಾರ. ಹೇಳಿ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಬಗ್ಗೆನೇ ಮೇಡಮ್. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ಗೊತ್ತು ಮೇಡಮ್. ಹೇಳಿ. 8/10/1981 ಮೇಡಮ್. ಓಕೆ. ಹುಟ್ಟಿದ ಸಮಯ? 2:30 ಮೇಡಮ್. 2:30. ಮಧ್ಯಾಹ್ನನ ಅಥವಾ ರಾತ್ರಿನ? ಮೇಡಮ್, ಮಧ್ಯಾಹ್ನ 2:30. ಮಧ್ಯಾಹ್ನ 2:30. ಇನ್ನೊಂದ್ಸಲ ಹುಟ್ಟಿದ ದಿನಾಂಕ ಹೇಳ್ತೀರಾ ನೀವು? ಮೇಡಮ್, 8/10/1981. 1981. ಓಕೆ. ಹುಟ್ಟಿದ ಸ್ಥಳ?
ಚಾಮರಾಜನಗರ ಮೇಡಮ್. ಚಾಮರಾಜನಗರ. ಏನ್ ಪ್ರಶ್ನೆ ಇತ್ತು? ಮೇಡಮ್ ನನ್ನ ಡೇಟ್ ಆಫ್ ಬರ್ತ್ ಹೇಗಿದೆ ಅಂತ ಚೆಕ್ ಮಾಡ್ಬೇಕಿತ್ತು ಮೇಡಮ್. ಓಕೆ ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ವ್ಯವಹಾರ ಹೇಗಿದೆ ಅಂತ ಸರ್. ವ್ಯವಹಾರನ ಏನ್ ಕೆಲಸ ಮಾಡ್ತೀರಾ ಸರ್? ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀನಿ ಸರ್, ಚಿಕ್ಕದಾಗಿ. ನಿಮ್ಮ ಮೊಬೈಲ್ ಅಂಗಡಿ ಇಟ್ಕೊಂಡಿದ್ದೀನಿ ಸರ್, ಚಿಕ್ಕದಾಗಿ. ಸರಿ, ಓಕೆ. ಮಕರ ರಾಶಿ ಹುಟ್ಟಿದ್ದೀರಾ, ಶ್ರವಣ ನಕ್ಷತ್ರ. ಸದ್ಯಕ್ಕೆ ಗುರುದಶೆ ನಡೀತಾ ಇದೆ. 2013ರಿಂದ 2029ವರೆಗೂ ಗುರುದಶೆ ನಡೀತಾ ಇದೆ. ಗುರುವಿನ ಕಾಂಬಿನೇಷನ್ ಅಲ್ಲಿ ಸರ್ವಿಸ್ ಇಂಡಸ್ಟ್ರಿ ಅಂತಾನೆ ಬರ್ತಕ್ಕಂಥದ್ದು ತೋರಿಸ್ತಾ ಇದೆ. 6ನೇ ಮನೆ ಸರ್ವಿಸ್ ಇಂಡಸ್ಟ್ರಿ ಅಂತ. ಸ್ವಲ್ಪ ದುಡ್ಡು ರೊಟೇಷನ್ ಆಗೋದು ಸ್ವಲ್ಪ ಕಷ್ಟ. ಗುರುವಿನ ಕಾಂಬಿನೇಷನ್ 8 ಬಂದಿರೋದ್ರಿಂದ ಪ್ರತಿ ಗುರುವಾರ ಒಂದು 6 ತಿಂಗಳವರೆಗೂ ಅರಿಶಿಣ ಅಥವಾ ಕಡಲೆಕಾಳನ್ನ ದಾನ ಮಾಡ್ತಾರೆ. ಅಧಿಕವಾಗಿರ್ತಕ್ಕಂಥ ದುಡ್ಡು ಬರಕ್ಕೆ 3 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಒಂದು ಕೆಂಪು ದಾರ ಬಲಗೈ ಕಟ್ಕೊಳ್ಳಿ, ಸಾಕಷ್ಟು ಅಭಿವೃದ್ಧಿ ಹೊಂದುತ್ತೀರಾ. ಒಳ್ಳೆದಾಗ್ಲಿ. ಧನ್ಯವಾದಗಳು. ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ವೀಕ್ಷಕರೇ, ನಾನು ಅವಾಗಲೇ ಹೇಳಿದ ಹಾಗೆ ಇದೇ ತಿಂಗಳು 23ನೇ ತಾರೀಕಿನಿಂದ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗಳು ಪ್ರಾರಂಭವಾಗುತ್ತೆ. ಆದಷ್ಟು ಬೇಗ ನೀವು ಕೂಡ ರಿಜಿಸ್ಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಗುರುಗಳೇ, ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ಕಾರ ಮೇಡಮ್. ನಿಮ್ ಹೆಸರು? ನಮ್ಮ ಹೆಸರು ಪ್ರಶಾಂತ್ ಅಂತ. ಪ್ರಶಾಂತ್, ಎಲ್ಲಿಂದ ಕರೆ ಮಾಡ್ತಿರೋದು? ಕೋಲಾರದಿಂದ. ಹೇಳಿ, ಏನ್ ಪ್ರಶ್ನೆ ಇತ್ತು? ಆಯ್ತು, ನಮ್ಮ ಆರೋಗ್ಯದ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ಮ ಆರೋಗ್ಯದ ಬಗ್ಗೆ ಕೇಳ್ಬೇಕಾ? ನಿಮ್ಮ ಹುಟ್ಟಿದ ದಿನಾಂಕ ಹಾಗೆ ಸಮಯ ಗೊತ್ತಿದ್ಯಾ? 27 ಹಾ 3 1960. 60. ಓಕೆ. ಹುಟ್ಟಿದ ಸಮಯ? ಸಂಜೆ 4:32. ಓಕೆ. ಹುಟ್ಟಿದ ಸ್ಥಳ ಯಾವುದು? ಕೋಲಾರ. ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಸಮಯ ಹೇಳಿ. ಸಮಯ 4:32 ಸಾಯಂಕಾಲ. ಪ್ರಶ್ನೆ ಕೇಳಿ. ಇದು ನಂಗೆ 2 ಕಾಲು ಪಾರ್ಶ್ವವಾಯು ಆಗ್ಬಿಟ್ಟಿದೆ ಗುರುಜಿಯವರೇ. ಅದು ಏನು ವಾಸಿ ಆಗತ್ತಾ ಅಥವಾ ಇಲ್ವಾ? ನಿಮ್ಮ ಜಾತಕದಲ್ಲಿ ಗೊತ್ತಾಗಲ್ಲ, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಇದ್ರಲ್ಲಿ ಗೊತ್ತಾಗಲ್ಲ. ಇದು ಬರೀ ಒಂದು ಓವರ್ ಆಲ್ ಹೆಲ್ತ್ ಹೆಂಗಿರುತ್ತೆ ಓವರ್ ಆಲ್ ಕೊಟ್ಬಿಡುತ್ತೆ. ನೀವು ಅದಕ್ಕೆ ನಮ್ಮ ಪ್ರೋಗ್ರಾಮ್ ಕರೆಕ್ಟ್ ಆಗಿ ನೋಡಿ ಫಾಲೋ ಮಾಡಿದ್ರೆ ಗೊತ್ತಾಗುತ್ತೆ. ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಬೇಕು. ಕೆಲವೆಲ್ಲ ಇಲ್ಲಿ ನಿಮ್ಮ ಮಂಗಳ ದಶದಲ್ಲಿ 6, 4, 9, 7 ಇರುತ್ತೆ. ಎಲ್ಲಾ ವ್ಯವಹಾರದನ್ನು ಕೂಡಿ ಬಂದಿರತಕ್ಕಂಥದ್ದು ನಮ್ಮ ಜಾತಕ. ಎಲ್ಲಾ ವ್ಯವಹಾರನು ಒಳಗಡೆ ಒಂದ್ರಲ್ಲೇ ಇರುತ್ತೆ. ಅದನ್ನ ಭಾಗ ಮಾಡಿ ನೋಡ್ತೀವಿ. ಅದ್ರಲ್ಲಿ ಒಂದೇನೋ ನಿಮ್ಗೆ ಇವೆಂಟ್ ಅಲ್ಲಿ ಯಾವ್ದೋ ಒಂದು ಆರೋಗ್ಯದಲ್ಲಿ ಸಮಸ್ಯೆ ಬಂದ್ಬಿಟ್ಟಿರುತ್ತೆ. ಅಂತದನ್ನ ನಾವು ಇಲ್ಲಿ ನೋಡೋದಕ್ಕಿಂತ ಹೆಚ್ಚಾಗಿ ಪ್ರಶ್ನಾಶಾಸ್ತ್ರದಲ್ಲಿ ನೋಡಿದ್ರೆ ಒಳ್ಳೇದು. ಆದ್ರೆ ಇಲ್ಲಿ ಶನಿ 5ನೇ ಮನೆ ಇರೋದ್ರಿಂದ ಒಂದು ಬ್ಲೂ ಸಫೈರ್ ಹಾಕೊಳ್ಳಿ ಬಲಗೈ ಮಧ್ಯದ ಬಲಗೆ. 1 to 240 ನಂಬರ್ ಹೇಳಿ. 18 ಹೆಲ್ತ್ ನೋಡ. ಆರನೇ ಮನೆ ಶುಕ್ರ, 5ನೇ ಮನೆ ಚಂದ್ರ. ಶುಕ್ರನ ಫಸ್ಟ್ ನೋಡೋಣ. ಶುಕ್ರ 6 ಬದಲಾವಣೆ ಆಗಕ್ಕೆ ಸ್ವಲ್ಪ ಕಷ್ಟ. 6 ಸರ್ಕಲ್ ಹೊಡೆದ್ಬಿಟ್ಟಿದೆ. ಚಂದ್ರನೊಂದು ನೋಡೋಣ. ಇಲ್ಲ, ಆಗಲ್ಲ ಸರ್, ವಾಸಿ ಆಗಲ್ವಾ? ಕಷ್ಟ ಸರ್. 5ನೇ ಮನೆ ಎಲ್ಲಾರು ಒಂದ್ ಕಡೆ ಇಲ್ಲಿ ಸರ್ಕಲ್ ಆಗಿದ್ರೆ ಏನಾದ್ರು ಮಾಡ್ಬೋದು ಅಂತ ಬರ್ತಾ ಇತ್ತು. 5ನೇ ಮನೆ ಸರ್ಕಲ್ ಆಗಿಲ್ಲ. ಆದ್ರೂ ಕೂಡ ಇಲ್ಲಿ ಚಂದ್ರನ ಒಂದು ಕಾಂಬಿನೇಷನ್ 5 ಬಂದಿರೋದ್ರಿಂದ ಓಂ ನಮ ಶಿವಾಯ, ಶಿವಾಯ ಓಂ ನಮ ಓಂ ಅಂತ ಹೇಳಿ ಯಥೇಚ್ಛವಾಗಿ ಹೇಳಿ ಟ್ರೈ ಮಾಡಿ ಅಂತ ಇಲ್ಲಿ ಗ್ರಹಗಳು ಹೇಳ್ತದೆ. ಯಾಕಂದ್ರೆ ಎಲ್ಲ ರೈಟ್ ಅಲ್ಲಿ ಎಲ್ಲ 6, 12 ಬಂದ್ಬಿಟ್ರೆ ಅಲ್ಲೆಲ್ಲೂ ಕೂಡ 5 ಹಿಟ್ ಆಗಿಲ್ಲ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಕುರಿತಾಗಿ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ ಬರೋಣ. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ,
ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರ ನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರ ನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ನೀವು ಕೂಡ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಶೈಲಾ ಅವರು ಯಾದಗಿರಿಯಿಂದ. ನಮಸ್ಕಾರ ಶೈಲಾ ಅವರೇ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮಗಳ ಮದುವೆ ಸ್ಥಳಕ್ಕೆ ನೋಡಿ ಮೇಡಮ್, ಸಾಲ ಒಳಗೆ ಕೇಳಕ್ ಸಲಾಗಿ ಹಚ್ಚಿದ್ವಿ. ಓಕೆ, ಅವಳ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಅವ್ರದ್ದು 14/1/93 ಗುರುಜಿ. ಹಾ, ಆದ್ರೆ ಹುಡುಗಂದಿಲ್ಲ ಮೇಡಮ್, ಹುಡುಗನ್ ಜಾತಕ ಇಲ್ಲ. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ಹುಡುಗಂದಿಲ್ಲ ಅಂದ್ರೆ ಸಾಲಾವಳಿ ಯಾರು ನೋಡ್ತಾರೆ, ಹೆಂಗ್ ನೋಡ್ತಾರೆ? ಅದೇ ಗುರುಜಿ ಗೊತ್ತಾಗವಲ್ದು. ಪಸಂದ್ ಮಾಡೋರು ಸುಳ್ಳು ಹೇಳ್ತಾರ ನೀವು ಅಲ್ಲಿ ದೇವಸ್ಥಾನದಲ್ಲಿ ಅರ್ಚಕರ ಹತ್ರ ಹೋದ್ರೆ ನಿಮ್ಮ ಅವ್ನ ಹುಡುಗನ ಹೆಸರು ಮೇಲೆ ಎಲ್ಲಾರು ನಕ್ಷತ್ರ ಇಡ್ಬೋದಲ್ವಾ? ರಾಯಿಂದ ರಾಶಿ ಇಡ್ಬೋದಲ್ಲ, ಹಂಗೆಲ್ಲ ಆಗಲ್ಲ. ಹುಡುಗನ ಹೆಸರು ಬಸವರಾಜ್ ಅಂತ ಗುರುಜಿ. ನೋಡಮ್ಮ, ಈ ತರ ಎಲ್ಲ ಜ್ಯೋತಿಷ್ಯನ ನೀವು ತಲೆಯಿಂದ ತೆಗೆದಾಕಿ ಒಂದು ಪ್ರಶ್ನಾಶಾಸ್ತ್ರ ಹೇಗಿರ್ತಾರೆ ಅಂತ ಹೇಳ್ಬೋದು. ಮದುವೆ ಆದ್ರೆ ಹೇಗಿರ್ತಾರೆ ಅಂತ. ಈ ಸಾಲಾವಳಿ ಎಲ್ಲ ಮಾಡ್ಕೊಂಡು ನೀವೊಂದು ಕೆಲಸ ಮಾಡಿ, ಈ ಫ್ಯಾಮಿಲಿ ಕೋರ್ಟ್ ಹೋಗಿ ಬನ್ನಿ. ಅಲ್ಲಿ ಕಮ್ಮಿ ಅಂದ್ರೂ 500 ಜನ ಇರ್ತಾರಲ್ಲಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ. ಎಲ್ಲ ಹಿಂದೂಗಳೇ ಅಲ್ಲಿರೋದು. ಅವ್ರನ್ನ ಕೇಳಿ, ನೀವು ಮದುವೆಯಲ್ಲಿ ಸಾಲಾವಳಿ ಎಷ್ಟು ಬಂತು, ಸಾಲಾವಳಿ ಎಷ್ಟು ಬಂತು, ಸಾಲಾವಳಿ ಅಂತ ಕೇಳಿ. ಎಲ್ಲರೂ ಹೇಳ್ತಾರೆ 28 ಬಂತು, 30 ಬಂತು, 32 ಬಂತು. ಸಾಲಾವಳಿ ಬಂದ್ರು ಕೂಡ ಯಾಕ್ರಿ ಕೋರ್ಟ್ಗೆ ಬಂದ್ರಿ ಅಂತ ಕೇಳಿ, ನಮ್ಮ ಮನೆ ಬರ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಈ ಸಾಲಾವಳಿ ಅನ್ನೋದನ್ನ ತೆಗೆದಾಕಿ, ಬರೀ ಮೋಸದ್ದದು. ಆ ಪಂಚಾಂಗದಲ್ಲಿ ಬರ್ತಕ್ಕಂತ ಸಾಲಾವಳಿ ಕೂಟ ಇದೆಯಲ್ಲ, ಅದು ಕಂಪ್ಲೀಟ್ಲಿ ಸುಳ್ಳು. ಅಲ್ಲಿ ಕೆಳಗಡೆ ಒಂದು ನೋಟ್ ಎಲ್ಲೋ ಒಂದ್ ಕಡೆ ಬರೆದಿದ್ದಾರೆ. ಇದಲ್ದೆ ಅಲ್ಲಿ ನೋಟ್ ಫುಲ್ ಓದಿ, ಅಲ್ಲಿ ಲಾಸ್ಟ್ ಅಲ್ಲಿ ದಶಾಭುಕ್ತಿನೂ ನೋಡ್ಬೇಕಾಗತ್ತೆ. ಬರೀ ಇದನ್ನೇ ನೀವು ಫೈನಲ್ ಆಗಿ ತಗೊಳಂಗಿಲ್ಲ ಅಂತ ಹೇಳಿದಾರಲ್ಲಿ. ಅದನ್ನ ಯಾರು ಹೇಳೋದಿಲ್ಲ. ಅದನ್ನ ಅರ್ಥ ಆಯ್ತಾ? ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. 1 ರಿಂದ 249 ಒಂದ್ ಸಂಖ್ಯೆ ಹೇಳಿ. ಅವರಿಬ್ರು ಮದುವೆ ಅದನ್ನ ಹೋಗಿ ನೀವು ಸಾಲಾವಳಿ ಹಳೇ ಕಾಲದಲ್ಲೇ ಇದ್ರೆ ಇನ್ನು 101 ಅಂತ ಸಾಲಾವಳಿ ಯಾವ್ದು ಆತರ ಸಾಲಾವಳಿ ಆಗಿದ್ರೆ ಅಮೆರಿಕದವರು, ಆಸ್ಟ್ರೇಲಿಯಾದವರು ಅವರೆಲ್ಲ ಸಾಲಾವಳಿ ತಗೊಂಡು ಅವ್ರೂ ಮ್ಯಾಚ್ ಮಾಡ್ಕೊಂಡಿರೋರು. ಏನೊಂದು ನಂಬರ್ ಅಲ್ವಾ? ಇವ್ರದೊಂದು ನಕ್ಷತ್ರ, ಇವ್ರದೊಂದು ನಕ್ಷತ್ರ ಅಷ್ಟೇ. ಅದು 100% ಆಗಲ್ಲ. ನೀವು ಎಲ್ಲ ವಯಸ್ಸಾಗಿರ್ತಕ್ಕಂಥವ್ರು ಬದಲಾಗ್ಬೇಕು. ಯಾವಾಗ ಬದಲಾಗ್ತಿರೋ ಗೊತ್ತಿಲ್ಲ. 100% ಸಾಲಾವಳಿ ವರ್ಕ್ ಆಗಲ್ಲ. ಅಲ್ಲಿ ಗೂಬೆ ಕೂರಿಸ್ತಾ ಇದ್ದಾರೆ ಮಾರ್ಕೆಟ್ ಅಲ್ಲಿ, ಅದನ್ನೇ ತಗೊಳ್ತಾ ಇದ್ವಿ, ಅದನ್ನೇ ಹೋಗ್ತಾ ಇದೀವಿ. ಒಬ್ರು ಕೂಡ ಪ್ರಶ್ನೆ ಮಾಡ್ತಾ ಇಲ್ಲ. ಸಾಲಾವಳಿ ಬರೋದೇ ಇಲ್ಲ. ಒಬ್ಬ ಮನುಷ್ಯನ ಜೀವನದ ದಶಾಭುಕ್ತಿನೇ ಇಂಪಾರ್ಟೆಂಟ್. ಒಬ್ಬ ಮನುಷ್ಯನಲ್ಲಿ ಮದುವೆ ಆಗಿದ ತಕ್ಷಣ 6 ತಿಂಗಳು ಕೆಲವರು ಡಿವೋರ್ಸ್ ಹೋಗ್ತಾರೆ, 3 ವರ್ಷಕ್ಕೆ ಡಿವೋರ್ಸ್ ಹೋಗ್ತಾರೆ, 10 ವರ್ಷ ಆದ್ಮೇಲೆ ಡಿವೋರ್ಸ್ ಹೋಗ್ತಾರೆ, 12 ವರ್ಷ ಆದ್ಮೇಲೆ ಡಿವೋರ್ಸ್ ಹೋಗ್ತಾರೆ. ಈ 3 ತಿಂಗಳಲ್ಲೇ ಹೋಗಿರೋರ್ದು ಏನು ಮತ್ತೆ ಸಾಲಾವಳಿ? 3 ವರ್ಷ ಆದ್ಮೇಲೆ ಹೋಗಿರೋರ್ ಸಾಲಾವಳಿ ಏನು? 10 ವರ್ಷ ಆದ್ಮೇಲೆ ಹೋಗಿರೋರ್ ಸಾಲಾವಳಿ ಏನು? 12 ವರ್ಷ ಹೋಗಾದ್ಮೇಲೆ ಸಾಲಾವಳಿ ಏನು? ಆಯಾ ಸಮಯದಲ್ಲಿ ಬಂದಿರತಕ್ಕಂಥ ದಶಾಭುಕ್ತಿಗಳ ಮೇಲೇನೆ ನಿರ್ಣಯ ಆಗೋದು. ವೈವಾಹಿಕ ಜೀವನ ಹೇಗಿರುತ್ತೆ ಅಂತ ಇದನ್ನ ಹಾಕಿ ನೋಡ್ತೀನಿ. ಮದುವೆ ಆದ್ರೆ ಇವ್ರು ಚೆನ್ನಾಗಿರ್ತಾರ ಅಂತ. 2027ವರೆಗೂ ಸೂರ್ಯ ದಶ ನಡೀತಾ ಇರುತ್ತೆ. ಅದಕ್ಕಿಂತ ಮುಂಚೆ ಈ ಒಂದು 7ನೇ ಮನೆ ಕೇತು ರೆಟ್ರೋಗ್ರೇಡ್ ಬಂದಿದೆ. ರೆಟ್ರೋಗ್ರೇಡ್ ಅಂದ್ರೆ ಗಲಾಟೆಗಳಿರುತ್ತೆ, ಜೊತೆಲಿರ್ತಾರೆ, ಸ್ವಲ್ಪ ಗಲಾಟೆ ಜಾಸ್ತಿನೇ ಇರುತ್ತೆ. ಮಾಡ್ಕೊಳಂಗಿದ್ರೆ ಮಾಡಿ. ಸ್ವಲ್ಪ ಅವಾಗವಾಗ ನಿಮ್ ಮನೆಗೆ ಕಳಿಸೋದು ಇರುತ್ತೆ, ಮತ್ತೆ ನೀವು ಹೋಗಿ ಅವ್ರು ಕರ್ಕೊಂಡೋಗಿ ಅಲ್ಲಿ ಕೊಡೋದು ಇರುತ್ತೆ. ಇದು ನಡೆಯುತ್ತೆ. ಬರ್ದಿಟ್ಕೊಳ್ಳಿ. ಅದಾದಾಗ ಇಲ್ಲಿ ವಾಹಿನಿಗಾರು ಫೋನ್ ಮಾಡಿ, ನಮ್ಮ ಆಫೀಸ್ಗಾರು ಕಚೇರಿ ಮಾಡಿ, ನೀವು ಹೇಳಿದ್ದೌದು ಅಂತ ಬರುತ್ತೆ. ಒಳ್ಳೇದಾಗ್ಲಿ. ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ನಮಸ್ಕಾರ. ಹಲೋ, ನಿಮ್ಮ ಹೆಸರು? ಹಲೋ, ನಿಮ್ಮ ಹೆಸರು? ಭುವನೇಶ್ ಅಂತ ಮೇಡಮ್. ಭುವನೇಶನಾ? ಓಕೆ, ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಬೇಗ. ಹಲೋ ಹಲೋ, ಭುವನೇಶ್ ಅವರೇ, ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೇಕಾಗತ್ತೆ. ಓಕೆನಾ? ಹೇಳಿ, ಯಾರು? ದಯವಿಟ್ಟು ನಿಮ್ಮ ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನನ್ನ ಬಗ್ಗೆ ಕೇಳ್ಬೇಕಾಯ್ತು. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಮೇಡಮ್, 24ನೇ ತಾರೀಕು 11ನೇ ತಿಂಗಳು 1995. ಇನ್ನೊಂದ್ಸಲ ಹೇಳ್ತೀರಾ? 24ನೇ ತಾರೀಕು 11ನೇ ತಿಂಗಳು 1995 ಇಸ್ವಿ. ಓಕೆ, ಹುಟ್ಟಿದ ಸಮಯ ಏನು? ನೈಟ್ 2:30 ಮೇಡಮ್. ಓಕೆ, ಹುಟ್ಟಿದ ಸ್ಥಳ? ಸ್ಥಳ ಹಾಸನ ಡಿಸ್ಟಿಕ್, ಆಲೂರು ತಾಲೂಕು, ಕೆರೆಹಳ್ಳಿ. ಓಕೆ, 2:25 2:35? ಮೇಡಮ್, 2:25. ಓಕೆ, ಏನ್ ಪ್ರಶ್ನೆ ಇತ್ತು?
ಮೇಡಮ್ ಮ್ಯಾರೇಜ್ ಬಗ್ಗೆ ಕೇಳಬೇಕಾಗಿತ್ತು. ಇನ್ನು ಯಾವ್ದ್ರ ಬಗ್ಗೆ ಕೇಳ್ಬೇಕು? ಮ್ಯಾರೇಜ್ ಮ್ಯಾರೇಜ್ ಬಗ್ಗೆ, ಮದುವೆ ಬಗ್ಗೆ. ನೀವು ದಯವಿಟ್ಟು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ, ಹಾಗೆ ನೆಟ್ವರ್ಕ್ ಇರೋ ಪ್ಲೇಸ್ ಅಲ್ಲಿ ಇದ್ಕೊಳ್ಳಿ, ಮತ್ತೆ ಲೌಡ್ ಸ್ಪೀಕರ್ ಏನಾದ್ರು ಇಟ್ಟಿದೆ ಅದನ್ನ ಆಫ್ ಮಾಡಿ ಮಾತಾಡಿ. ಓಕೆ ಓಕೆ ಮೇಡಮ್, ಹೊರಗಡೆ ಬಂದಿದ್ದೀವಿ. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಶುಕ್ರದಶ ನಡೀತಾ ಇದೆ. ಶುಕ್ರದಶದಲ್ಲಿ ಮದುವೆ ಕಾಂಬಿನೇಷನ್ ತೋರಿಸ್ತಾ ಇದೆ. ಬುಕ್ತಿ ಬಂದ್ಬಿಟ್ಟು ಶನಿ ಬರ್ತಾ ಇದೆ. ಡಿಸಿಷನ್ ತಗೊಳ್ಳಿ, ಮಾತುಕತೆ ಮಾಡಿಕೊಂಡು ಫೈನಲೈಸ್ ಮಾಡ್ಕೊಳ್ಳಿ. ಕೇತು ಅಂತರ್ಭುಕ್ತಿ 7ನೇ ಮನೆ ತೋರಿಸ್ತಾ ಇದೆ. ಈಗ ಸದ್ಯಕ್ಕೆ ಸಮಯ ಬಹಳ ಬಲವಾಗಿದೆ. ಮದುವೆ ಮಾಡ್ಕೊಳಕ್ ಯಾಕೆ ನಿಧಾನ ಮಾಡ್ತಾ ಇದ್ದೀರಾ ಅಂತ ಗೊತ್ತಿಲ್ಲ, ಏನ್ ಹೇಳ್ತಾ ಇದ್ರು ಗೊತ್ತಿಲ್ಲ. ಸಮಸ್ಯೆ ಏನೂ ಇಲ್ಲ ಜಾತಕದಲ್ಲಿ. 6ನೇ ಮನೆ ಆಗ್ಲಿ 10ನೇ ಮನೆ ಆದ್ರೂ ಆಗ್ಲಿ ಯಾವುದೂ ಇಲ್ಲ. ಬಂದಿರತಕ್ಕಂತ ಮಾಡ್ಕೊಳ್ತಕ್ಕಂತ ಒಂದು ಯೋಗ ಬಲವಾಗಿ ಬಂದಿದೆ. 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ, ಒಳ್ಳೇದಾಗ್ಲಿ. ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಪ್ರೀತಿಯ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ನಮಸ್ತೆ ಮೇಡಮ್. ನಿಮ್ಮ ಹೆಸರು? ಶೈಲಜಾ ಅಂತ, ದೇವನಹಳ್ಳಿ ವಿಜಯಪುರ ಮೇಡಮ್. ಓಕೆ ಶೈಲಜಾ ಅವರೇ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ನನ್ನ ತಂಗಿ ಬಗ್ಗೆ ಕೇಳ್ಬೇಕಿತ್ತು. ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? ನನ್ನ ಇದಕ್ಕೆ ಹೋಗ್ತೀನಿ ಪ್ರಶ್ನಾಶಾಸ್ತ್ರಕ್ಕೆ ಮೇಡಮ್. ಒಂದು ಸಂಖ್ಯೆಯನ್ನ ಸೆಲೆಕ್ಟ್ ಮಾಡಿ. 53 ಮೇಡಮ್. ಓಕೆ, ಏನ್ ಪ್ರಶ್ನೆ ಇತ್ತು? ಹಲೋ. ತುಂಬಾ ಆರೋಗ್ಯ ಸಮಸ್ಯೆ. ಓಕೆ, ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡ್ಕೊಂಡು ಮಾತಾಡಿ. ಸರಿ ಮೇಡಮ್. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಹಲೋ. ನಮಸ್ತೆ ಸರ್. ಆರೋಗ್ಯದ ಸಮಸ್ಯೆಯಲ್ಲಿ ಬುಧನ ಒಂದು ಕಾಂಬಿನೇಷನ್ ಅಲ್ಲಿ ಕೇಳಿದಿರಾ? ಬುಧನ ಕಾಂಬಿನೇಷನ್ ಅಲ್ಲಿ ದೀರ್ಘಕಾಲದ ಅನಾರೋಗ್ಯ ಹಾಗೆ ಇರುತ್ತೆ, ಸ್ವಲ್ಪ ಚೇಂಜ್ ಆಗೋದು ಬಹಳ ಕಷ್ಟ. ಶನಿಯ ಕಾಂಬಿನೇಷನ್ ಅಲ್ಲಿ 8 ಕಾಂಬಿನೇಷನ್, ಒಂದು ಸತಿ ಆಪರೇಷನ್ಗೆ ಹೋಗ್ಬೇಕಾಗತ್ತೆ, ಅಥವಾ ಒಂದ್ ರೀತಿ ಮನೇಲೆ ಬೆಡ್ ರಿಡನ್ ಆಗೋ ಸಾಧ್ಯತೆನೂ ಮುಂದೆ ಬರ್ತಕ್ಕಂಥ ಸಾಧ್ಯತೆ ಜಾಸ್ತಿ ಇದೆ. ಎಳ್ಳೆಣ್ಣೆಯನ್ನು ದಯವಿಟ್ಟು ಪ್ರತಿ ಶನಿವಾರ 6 ತಿಂಗಳು ದಾನ ಮಾಡಿ. ಅದ್ರ ಜೊತೆಗೆ ಒಂದು 5 ಮುಖದ ರುದ್ರಾಕ್ಷಿ ಮತ್ತೆ ಹಸಿರು ಕಲರ್ ದಾರ ಬಲಗೈಗೆ ಕಟ್ಟಿ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಯಥೇಚ್ಛವಾಗಿ ಹೇಳಕ್ ಕೇಳಿ. ಇಷ್ಟು ಕೂಡ ಮಾಡೋದ್ರಲ್ಲಿ ಒಂದು 30-40% ರಿಕವರ್ ಆಗಕ್ಕೆ ಸಾಧ್ಯ ಇರುತ್ತೆ ಅಷ್ಟೇ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದಕ್ಕೆ. ವೀಕ್ಷಕರೇ, ಪಂಡಿತ್ ದಿನೇಶ್ ಗುರುಗಳ ಶಿಷ್ಯಂದಿರು ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಯ ಬಗ್ಗೆ ತಮ್ಮ ಅಭಿಪ್ರಾಯವನ್ನ ಹಂಚಿಕೊಂಡಿದ್ದಾರೆ. ಬನ್ನಿ ಅದರ ವಿಟಿಯನ್ನ ನೋಡ್ಕೊಂಡ್ ಬರೋಣ. ಪ್ರತಿಮಾ ಅಂತ ಹೇಳ್ಬಿಟ್ಟು ನಾನು 5th ವೇದಿಕ್ ಅಲ್ಲಿ ಡಾಕ್ಟರೇಟ್ ಮಾಡಿದ್ದೀನಿ. ಫಸ್ಟ್ ಗುರುಗಳಿಗೆ ವಂದನೆ ಹೇಳ್ತೀನಿ. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀ ಗುರುವೇ ನಮಃ. ಈ ಗುರುಜಿ ಹತ್ರ ತುಂಬಾ ಚೆನ್ನಾಗಿ ನಾವು ಕಲ್ತ್ಕೊಂಡಿದೀವಿ. ಮಕ್ಕಳಿಗೂ ಅರ್ಥ ಆಗೋ ರೀತಿ ಹೇಳ್ಕೊಡ್ತಾರೆ. ಎಲ್ಲರೂ ಬನ್ನಿ ಫಸ್ಟ್ ಕಲಿಯಕ್ ಬಂದಾಗ ಹೇಗೆ ಹೇಳ್ಕೊಡ್ತಾರೆ, ನಾವು ಅರ್ಥ ಆಗತ್ತಾ ಅಂತ ನಾವು ಯೋಚನೆ ಮಾಡ್ತೀವಿ. ಅದಕ್ಕೆಲ್ಲ ಆಸ್ಪದನೆ ಇಲ್ಲ, ಒಂದು ಫ್ಲೋನಲ್ಲಿ ಹೋಗುತ್ತೆ ಅಂದ್ರೆ ಅಷ್ಟು ನೀಟಾಗಿ ಹೇಳ್ಕೊಡ್ತಾರೆ. ಪಿನ್ ಟು ಪಿನ್ ಅರ್ಥ ಆಗುತ್ತೆ. ಇನ್ನ ಈ ಗುರುಜಿ ಹತ್ರ ಬಂದ್ಮೇಲೆ ಇನ್ನು ಎಲ್ಲೂ ಕಲಿಯೋದೇ ಬೇಡ, ಅಷ್ಟು ನೀಟಾಗಿ ನಮಗೆ ಎಷ್ಟು ಬೇಕು ಅಷ್ಟು ನೀಟಾಗಿ ಅವರು ಹೇಳ್ಕೊಟ್ಟು ಡಾಕ್ಟರೇಟ್ ಲೆವೆಲ್ ವರ್ಗೂ ಹೋಗ್ಬಿಟ್ಟು ಜ್ಯೋತಿಷಿಗಳನ್ನಾಗಿ ಮಾಡೇ ಬಿಡ್ತಾರೆ ಗುರುಜಿ. ಖಂಡಿತ ಬನ್ನಿ, ಎಲ್ಲರೂ ಕಲೀರಿ, ನಕ್ಷತ್ರ ನಾಡಿ ಕಲೀರಿ. ನಕ್ಷತ್ರ ನಾಡಿ ಇನ್ನ ಚೆನ್ನಾಗಿ ಹಬ್ಬಬೇಕು ಅಂತ ನಾವೆಲ್ಲ ನಿಮ್ಮನ್ನ ಕೇಳ್ಕೊಂತೀವಿ. ಬಂದು ಮನೆಗೂ ಒಬ್ಬೊಬ್ರು ಕಲೀಲೇಬೇಕು, ಅವ್ರವ್ರ ಭವಿಷ್ಯ ಅವ್ರು ನೋಡ್ಕೊಳ್ಲೇಬೇಕು ಅಂತ ನಾನು ಎಲ್ಲರನ್ನೂ ವಿನಂತಿ ಮಾಡ್ಕೊತಾ ಇದ್ದೀನಿ. ಕಲ್ತ್ಕೊಳ್ಳಿ ಎಲ್ರು. ವೀಕ್ಷಕರೇ, ನೀವು ಕೂಡ ನಿಮ್ಮ ಜಾತಕವನ್ನ ಇಂಡಿಪೆಂಡೆಂಟ್ ಆಗಿ ನೀವೇ ನೋಡ್ಕೋಬೇಕು ಅಂತಂದ್ರೆ ಆದಷ್ಟು ಬೇಗ ಜ್ಯೋತಿಷ್ಯ ಶಾಸ್ತ್ರದ ಆನ್ಲೈನ್ ತರಗತಿಗೆ ನಿಮ್ಮ ಹೆಸರನ್ನ ನೋಂದಣಿ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಗಳೇ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ ನಾಗರತ್ನ ಅವರೇ. ನಮಸ್ಕಾರ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? 23/6/94. 23/6/1994 ಅಲ್ವಾ? ಹೌದು. ಹುಟ್ಟಿದ ಸಮಯ ಬುಧವಾರ ನೈಟ್ 3:10 ಗುರುವಾರಕ್ಕೆ ಬೀಳುತ್ತೆ. ಗುರುವಾರ ಬೆಳಗ್ಗೆ, ಅಂದ್ರೆ 23ನೇ ತಾರೀಕಿನ ದಿನ ಬೆಳಗ್ಗೆ ಅಲ್ವಾ? ಹೌದು. ಓಕೆ, ಸಮಯ ಏನಿದೆ ಇನ್ನೊಂದ್ಸಲ ಹೇಳ್ತೀರಾ? 23/6/94. ಸಮಯ ಹೇಳಿ. ಸಮಯನಾ 3:10 ಬುಧವಾರ ನೈಟ್ ಗುರುವಾರಕ್ಕೆ ಬೀಳುತ್ತೆ. ಓಕೆ ಮೇಡಮ್, ಹೇಳಿ ಸರ್. ನೈಟ್ ಗೀಟ್ ಎಲ್ಲ ಬೇಡ. ಬೆಳಗಿನ ಜಾವ ಯಾವ ದಿವಸ ಬಂದಿತ್ತು ಡೇಟ್ ಹೇಳಿ. ಬೆಳಗಿನ ಜಾವ 6 ಗಂಟೆಗೆ ಡೇಟ್ ಹೇಳಿ. ಗುರುವಾರ ಬೀಳುತ್ತೆ ಮೇಡಮ್. ಸ್ವಲ್ಪ ಕೇಳಿಸ್ಕೊಳ್ಳಿ ಕರೆಕ್ಟ್ ಆಗಿ, ಸೀರಿಯಸ್ ಆಗಿ. ಬೆಳಗಿನ ಜಾವ ಆಗಿದ ತಕ್ಷಣ ಡೇಟ್ ಹೇಳಿ ಅಷ್ಟೇ. ಬೆಳಗಿನ ಜಾವ ಯಾವ ಡೇಟ್ ಬಿತ್ತು? ಗುರುವಾರಕ್ಕೆ ಬಿತ್ತು. ಡೇಟ್ ಹೇಳಿ ಮಾ. ಡೇಟು 23/6/94.
ಸೊ 22ರ ರಾತ್ರಿ 23 ಬೆಳಿಗ್ಗೆನಾ? 23 ಬೆಳಗ್ಗೆ. ಓಕೆ, ಅದು ಬೆಳಗಿನ ಜಾವ 23, 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್ ಆಗುತ್ತೆ. 12 ಗಂಟೆ ಆದ್ಮೇಲೆ ಡೇಟ್ ಚೇಂಜ್. ಯಾವ ಊರಲ್ಲಿ ಹುಟ್ಟಿರೋದು? ಬೆಂಗಳೂರು. 23/6. ಸರಿ, ಏನ್ ಪ್ರಶ್ನೆ ಕೇಳ್ಬೇಕು? ಇದು ಮಗಂದು ಮ್ಯಾರೇಜ್ ಮತ್ತೆ ಜಾಬ್ ಸರ್. ಜ್ಯೋತಿಷ್ಯ ಶಾಸ್ತ್ರ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ವಾ? ಇಲ್ಲ ಸರ್. ಏನ್ ಕಾರಣ ಇರ್ಬೋದು? ಯಾಕೆ ನಮ್ಮ ಸಂಸ್ಕೃತಿ, ನಮ್ಮ ಹಿಂದೂ ಧರ್ಮ ಕಲಿಯಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು? ಒಪಿನಿಯನ್ ಹೇಳಿ, ಓಪನ್ ಆಗಿ ಹೇಳಿ ಅಂತ ನಾನು ಕೇಳ್ಕೋಬೇಕು. ಯಾಕಂದ್ರೆ ನಾವು ಪ್ರತಿ ಸತಿ ಕಲೀರಿ ಅಂತ ತುಂಬಾ ಜನಕ್ಕೆ ಹೇಳ್ತೀವಿ. ಲಕ್ಷಾಂತರ ರೂಪಾಯಿ ಮದುವೆ ಖರ್ಚು ಮಾಡಿ ಇನ್ನು ಲಕ್ಷಾಂತರ ರೂಪಾಯಿ ಕೋರ್ಟ್ಗೆ ಹಾಕಕ್ ರೆಡಿ ಇರ್ತೀವಿ. ಕಲ್ತು ನಮ್ದು ಜೀವನ ತಿಳ್ಕೊಳಕ್ಕೆ ಸ್ವಲ್ಪ ಅಷ್ಟು ರೆಡಿಯಾಗಿರಲ್ಲ ನಾವು. ಹೌದೌದೌದಂತೆ. ವೈವಾಹಿಕ ಜೀವನ ತುಂಬಾ ಚೆನ್ನಾಗಿದೆ, ವಿವಾಹಕ್ಕೆ ಅಡ್ಡಿ ಏನೂ ಇಲ್ಲ. ಸಾಕಷ್ಟು ಹುಡುಕ್ತಾ ಇದ್ದೀರಾ ಅಷ್ಟೇ, ಒಳ್ಳೇದು ಹುಡುಕ್ತಾ ಇದ್ದೀರಾ, ಅದು ಬರೋದೇ ಇಲ್ಲ. ನನಗೆ ಈ ಜಾತಕ ನೋಡಿದ ತಕ್ಷಣ ನಿಮ್ಮ ಮನಸ್ಥಿತಿ ಪರಿಸ್ಥಿತಿ ಎಲ್ಲ ಅರ್ಥ ಆಗ್ತಾ ಇದೆ. ಒಂದನ್ನ ನೀಟಾಗಿ ನಿಮ್ ಮಗನ್ ನೋಡಕ್ ಹೇಳಿ, ನೀವು ಒಂದನ್ನ ಡಿಸೈಡ್ ಮಾಡಕ್ ಹೋಗಿ. ನೋಡ್ತಾನೇ ಇದ್ರೆ ಮುಂದೆ ಚಂದ್ರನಲ್ಲಿ 8ನೇ ಮನೆ ಬರುತ್ತೆ. ಬರ್ತಕ್ಕಂತ ಹುಡುಗಿ 3 ತಿಂಗಳಲ್ಲಿ ಬಂದು ವಾಪಸ್ ಬರೋದೇ ಇಲ್ಲ ಮನೆಗೆ ಹೋದ್ರೆ. ಚಂದ್ರದಶದಲ್ಲಿ 8 ಇದೆ. ಸ್ವಲ್ಪ ನೀವು ಮಾತುಕತೆ ಮಾಡಿ ಮುಗಿಸಿ. ಅದಕ್ಕೆ ಜ್ಯೋತಿಷ್ಯ ಕಲಿಬೇಕು, ನೋಡ್ಕೋಬೇಕು. 8 ಬರ್ತಕ್ಕಂತ ಸೊಸೆ ಜಾತಕನೂ ನೋಡಿ ಬರಬೇಕು. ಲಕ್ಷಾಂತರ ರೂಪಾಯಿ ಹಾಕಿ ನೀವು ಮದುವೆ ಮಾಡ್ಕೊಳ್ಳಿ, ಲಕ್ಷಾಂತರ ರೂಪಾಯಿ ಹಾಕಿ ಕೋರ್ಟ್ಗೆ ಹೋಗಿ. ಇಲ್ಲಿ ಕಲಿಯೋದು ಏನಕ್ಕೆ ಉಪಯೋಗ ಅಂತ ನಿಮಗೆ ಎಲ್ಲರಿಗೂ ನಿಮ್ಮ ಮುಖಾಂತರ ಎಲ್ಲಾ ವೀಕ್ಷಕರು ತಿಳಿಸ್ತಾ ಇರ್ತಕ್ಕಂಥ ಕಾರಣ ಅಷ್ಟೇ, ಇನ್ನೇನಿಲ್ಲ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ಹಾಗೆ ನಿಮ್ಮೆಲ್ಲರ ಕರೆಯನ್ನು ಕೂಡ ಸ್ವೀಕರಿಸ್ತೇವೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ನಮಸ್ಕಾರ. ಹಲೋ ಹಲೋ, ನಮಸ್ಕಾರ. ನಿಮ್ಮ ಹೆಸರು? ಮಧು ಅಂದ್ಬಿಟ್ಟು, ಮಧು ಗೋವಿಂದರಾವ್. ಓಕೆ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಇದರಿಂದ ಮಳವಳ್ಳಿಯಿಂದ, ಮಂಡ್ಯ ಜಿಲ್ಲೆ ಮಳವಳ್ಳಿಯಿಂದ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕಿತ್ತು. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? 15/3 97ನೇ ಇಸ್ವಿ. 97ನೇ ಇಸ್ವಿ ಅಲ್ವಾ? ಹುಟ್ಟಿದ ಸಮಯ? ಹಲೋ ಹಲೋ, ಹೇಳಿ. ಹುಟ್ಟಿದ ಸಮಯವನ್ನ ತಿಳಿಸಿ. ಶನಿವಾರ 4:05. ಸಂಜೆನಾ ಬೆಳಿಗ್ಗೆನಾ? ಸಂಜೆ. ಓಕೆ, ಹುಟ್ಟಿದ ಸ್ಥಳ ಯಾವುದು? ಸ್ಥಳ ಮಳವಳ್ಳಿನೇ. ಮಳವಳ್ಳಿ. ಏನ್ ಪ್ರಶ್ನೆ ಇತ್ತು? ನಾವು ಮಗನ ಬಗ್ಗೆ ಕೇಳ್ಬೇಕಿತ್ತು. ಅದೇ, ಮಗನ್ ಬಗ್ಗೆ ಏನ್ ಪ್ರಶ್ನೆ ಇತ್ತು? ಇದು ಕೆಲ್ಸದ ಬಗ್ಗೆ ಮತ್ತೆ ಮನೆ ಬಗ್ಗೆ, ಅವನ ಮದ್ವೆ ಬಗ್ಗೆ ಕೇಳ್ಬೇಕು. ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಓಕೆನಾ? ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ಜೀವನದಲ್ಲಿ ಜ್ಯೋತಿಷ್ಯ ಕಲ್ತ್ರೆ ಪ್ರತಿಯೊಂದು ಸಮಯನೂ ಯಾವಾಗ ಬರುತ್ತೆ ಅಂತ ನಾವು ತಿಳ್ಕೊಬಹುದು. ಜ್ಯೋತಿಷ್ಯ ಕಲಿಯಕ್ಕೆ ಲಕ್ಷಾಂತರ ರೂಪಾಯಿ ಏನ್ ಬೇಡ. ಅದೇ ಮನೆ ಕಟ್ಟಕ್ಕೆ ಲಕ್ಷಾಂತರ ರೂಪಾಯಿ ಬೇಕು. ಆ ಲಕ್ಷಾಂತರ ರೂಪಾಯಿ ನಾವು ಹಾಕ್ಬಿಟ್ಟು ಲೋನ್ ಕಟ್ಬಿಟ್ಟು, ಲೋನ್ ಕಟ್ಟಕ್ಕಾಗ್ದಲೆ ಕೆಲಸ ಹೋಗಿ ಮಾರ್ಕೊಳ್ಳುವಂತ ಪರಿಸ್ಥಿತಿ ಬಂದಾಗ ಜ್ಯೋತಿಷ್ಯ ಶಾಸ್ತ್ರ ಹೋಗಿ ಕೇಳ್ತೀವಿ, ಪೂಜೆ ಮಾಡಿಸಿ ಅಂತ ಹೇಳ್ತಾರೆ. ದೇಶದಲ್ಲಿ ಎಲ್ಲಿಂದ ಎಲ್ಲಿವರೆಗೂ ಕೂಡ ಪೂಜೆಯಿಂದ ಎಲ್ಲ ಸರಿಪಡಿಸ್ದಂಗೆ ಇದ್ದಿದ್ರೆ ಎಲ್ಲಾ ಬಿಸ್ನೆಸ್ ಲಾಸ್ ಆದವರು ಏನೋ ಚಿಂತೆ ಮಾಡ್ತಾನೆ ಇರ್ಲಿಲ್ಲ. ಮನೆ ಕಷ್ಟಪಟ್ಟು ಮಾರ್ಕೊಳ್ಳೋರು ಚಿಂತೆ ಮಾಡ್ತಾ ಇರ್ಲಿಲ್ಲ. ಯಾಕಂದ್ರೆ ಏನ್ ತಲೆ ಕೆಡ್ಸ್ಕೊಳಂಗಿಲ್ಲ. ಪ್ರಾಬ್ಲಮ್ ಹೋಮ ಮಾಡಿಸಿ ಪೂಜೆ ಮಾಡಿಸಿ ವಾಪಸ್ ಬಂದ್ಬಿಡ್ತದೆ. ಸ್ವಲ್ಪ ಇದನ್ನ ಜನ ಅರ್ಥ ಮಾಡ್ಕೊಳ್ತಾ ಇಲ್ಲ. ಪಬ್ಲಿಕ್ ಅಂತೂ ಇಲ್ಲಿ ಹೋಗ್ತಾನೆ ಇಲ್ಲ, ಇದ್ರೊಳಗಡೆ ಹೋಗ್ತಾನೆ ಇಲ್ಲ. ಅದ್ರ ಮೇಲೆ ಈ ಪೂಜೆ ಪುನಸ್ಕಾರಗಳು ಅಂತ, ಪೂಜೆ ಪುನಸ್ಕಾರಗಳಿಂದ ಯಾವ್ದಾದ್ರು ಚೇಂಜಸ್ ಆಗಂಗಿದ್ದಿದ್ರೆ ಇವತ್ತು ನಮ್ಮ ಹಿಂದೂ ರಾಷ್ಟ್ರ ಅಮೇರಿಕಕ್ಕಿಂತ ಇನ್ನೂ ದೊಡ್ಡದಾಗಿ ನಾವು ಆಳ್ತಾ ಇದ್ವಿ. ನಮ್ಮ ಸಂಸ್ಕೃತಿ ಕಲೆ ಅದ್ಭುತವಾಗಿದೆ. ಆದ್ರೆ ನಾವು ಅನ್ಕೊಂಡಿರೋದು ಏನ್ ಗೊತ್ತಾ? ನಾವು ಪೂಜೆ ಪುನಸ್ಕಾರ ಮಾಡ್ಬಿಟ್ರೆ ಬದಲಾಗ್ಬಿಡುತ್ತೆ ಅಂತ. ಏನೂ ಬದಲಾಗೋದಿಲ್ಲ. ಕರ್ಮಫಲ ಅಂತ ಭಗವದ್ಗೀತೆಯಲ್ಲಿ, ಭಗವದ್ಗೀತೆ ಇಟ್ಬಿಟ್ಟೆ ನಾನು ಇಲ್ಲಿ ಇದು ಮಾಡ್ತಾರೆ ಪ್ರೋಗ್ರಾಮ್. ಭಗವದ್ಗೀತೆಯಲ್ಲಿ ಇಲ್ಲಿ ಬರ್ದಿರೋದು ಅಷ್ಟೇ. ಕರ್ಮ ಏನಿರುತ್ತೋ ಅದೇ ನಡೆಯೋದು. ಇಲ್ಲಿ ಜಾತಕದಲ್ಲಿ ಕೆಲಸದ ವಿಚಾರ ಅಂತ ಕೇಳಿದ್ರಿ. ಕೆಲಸ ಈಗ ಆಲ್ರೆಡಿ ಅವರು 36 ವರ್ಷ ಏನ್ ಕೆಲಸದಲ್ಲಿ ಮಾಡ್ತಾ ಇದಾರೆ? 27 ವರ್ಷ. ಅಲ್ಲಮ್ಮ, ಏನ್ ಕೆಲಸ ಮಾಡ್ತಾ ಇದಾರೆ? ಅವನು HDFC ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾನೆ. ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಾ ಇದಾರಾ? IDFC ಬ್ಯಾಂಕ್. IDFC ಬ್ಯಾಂಕ್. ನೋಡೋಣ, ಮೆಟ್ರೋ ಎಕ್ಸಾಮ್ ಬರ್ತಿದ್ದಾನೆ. ಅದು ಏನಾಗುತ್ತೆ ಅಂತ ಗೊತ್ತಿಲ್ಲ. 10ನೇ ಮನೆ.
ಕೆಲಸ ಮಾತ್ರ ಉತ್ತಮ ಸ್ಥಾನದಲ್ಲಿ ಇದೆ. ಯಾಕಂದ್ರೆ 6ನೇ ಮನೆ 10ನೇ ಮನೆ ಚೆನ್ನಾಗಿದೆ, 8ನೇ ಮನೆ ಟೆಕ್ನಿಕಲ್ ತೋರಿಸುತ್ತೆ. ಗುರುದಶ ಆದ್ಮೇಲೆ ಶನಿ ದಶದಲ್ಲಿ ಕೂಡ ಬದಲಾವಣೆ ಆಗುತ್ತೆ. ಆದ್ರೆ ಶನಿ ದಶ ಬರುವಾಗ ಅವರು ಕೆಲಸವನ್ನ 37 ಆದ್ಮೇಲೆ ಮಾಡೋದಿಲ್ಲ. ಕೃಷಿ ಮಾಡತಕ್ಕಂತ ಸಾಧ್ಯತೆ ಮುಂದೆ ಇದೆ. ಅವರು ಕೃಷಿ ತಗೋಬಹುದು ಅಥವಾ ಆಲ್ರೆಡಿ ಜಮೀನ್ ಇದ್ರೆ ಅದನ್ನ ಮುಂದುವರಿಸ್ತಾರೆ. ಅದನ್ನೇ ಅವರು ಮುಂದೆ 10 ವರ್ಷ 15 ವರ್ಷ ಆದ್ಮೇಲೆ ಮಾಡ್ತಾರೆ. ಸದ್ಯಕ್ಕೆ ಇವೆಲ್ಲ ಶಾರ್ಟ್ ಟರ್ಮ್ ಅಲ್ಲಿ ಇರುತ್ತೆ. ಒಳ್ಳೆದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಪ್ಲೇಸ್ಟೋರ್ ನಲ್ಲಿ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋಬಹುದು. ನುರಿತ 500ಕ್ಕೂ ಅಧಿಕ ಪಂಡಿತರ ಬಳಿ ನಿಮ್ಮ ಜಾತಕವನ್ನ ಕೇಳಿ ತಿಳ್ಕೋಬಹುದು. ಜೊತೆಗೆ ಮೊದಲ ಕರೆ ಉಚಿತವಾಗಿರುತ್ತೆ. ಆದಷ್ಟು ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಅದರ ಕುರಿತಾಗಿ ಒಂದು ವಿಟಿ ಇದೆ, ಬನ್ನಿ ನೋಡ್ಕೊಂಡ್ಬರೋಣ. ಯಾಕೆ ಸೌಮ್ಯ ಇವತ್ತು ತುಂಬಾ ಬೇಜಾರಾಗಿ ಕಾಣಿಸ್ತಾ ಇದೆಯಾ? ಏನ್ ವಿಷಯ? ತುಂಬಾನೇ ಬೇಜಾರಲ್ಲಿದ್ದೀನಿ. ಹೇಗೆ ಹೇಳ್ಕೊಳ್ಳೋದು ಅಂತಾನೆ ಗೊತ್ತಾಗ್ತಾ ಇಲ್ಲ ಪುಷ್ಪ. ಏನಾಗಿದೆ ಅಂದ್ರೆ ನನ್ನ ತಂಗಿ ಒಬ್ಬರನ್ನ ಇಷ್ಟಪಟ್ಬಿಟ್ಟಿದ್ದಾಳೆ. ಆ ಹುಡುಗನ ಮದುವೆ ಆಗ್ಬೇಕು ಅಂತ ಹಠ ಹಿಡ್ದಿದ್ದಾಳೆ. ಯಾವ ಪ್ರಪೋಸಲ್ಸ್ ಬಂದ್ರೂ ರಿಜೆಕ್ಟ್ ಮಾಡ್ತಾ ಇದ್ದಾಳೆ. ನನ್ನ ತಂದೆ ತಾಯಿಗೆ ಇದು ಯಾವುದು ಗೊತ್ತಿಲ್ಲ. ಅವ್ರಿಗೆ ನಾನು ಇದನ್ನ ಹೇಗೆ ಕನ್ವಿನ್ಸ್ ಮಾಡ್ಬೇಕು, ಅದನ್ನ ಅವ್ರು ಒಪ್ಕೋತಾರ ಇಲ್ವಾ ಅನ್ನೋದೇ ಗೊಂದಲವಾಗಿದೆ. ಇದೊಂದು ದೊಡ್ಡ ವಿಚಾರ ಅಂತ ನೀನ್ ತಲೆ ಕೆಡಿಸ್ಕೊತಾ ಇದೀಯಾ? ಅವಳ ಜಾತಕದ ಪ್ರಕಾರ ನಿಜವಾಗ್ಲೂ ಅವಳಿಗೆ ಅರೇಂಜ್ ಮ್ಯಾರೇಜ್ ಇದೆಯಾ ಲವ್ ಮ್ಯಾರೇಜ್ ಇದೆಯಾ ಅಂತ ತಿಳ್ಕೊಬೇಕು ಅಂತಂದ್ರೆ ನೀವೊಂದು ಒಳ್ಳೆ ಕೆಲಸ ಮಾಡ್ಬೇಕು. ಏನಪ್ಪ ಅದು? ಪ್ಲೇ ಸ್ಟೋರ್ ಹೋಗಿ ಆಸ್ಟ್ರೋಲೈಟ್ ಅನ್ನೋ ಆಪ್ ನ ಡೌನ್ಲೋಡ್ ಮಾಡ್ಕೋಬೇಕು. ಅಲ್ಲಿ ನುರಿತ ಪಂಡಿತರಿಂದ ಇದಕ್ಕೆ ತಕ್ಕನಾದಂತ ಒಂದು ಉತ್ತರನ ತಿಳ್ಕೋಬಹುದು ನೀವು. ಹೌದಾ? ಖಂಡಿತವಾಗ್ಲು. ಮತ್ತು ಮೊದಲ ಕರೆಯನ್ನು ಸಂಪೂರ್ಣ ಉಚಿತವಾಗಿ ನಾನು ಹಾಗಾದ್ರೆ ಈಗಲೇ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೋತೀನಿ. ಮೊದಲು ಆ ಕೆಲಸ ಮಾಡಿ. ಥ್ಯಾಂಕ್ ಯು ಪುಷ್ಪ. ವೀಕ್ಷಕರೇ, ಆದಷ್ಟು ಬೇಗ ಆಸ್ಟ್ರೋಲೈಟ್ ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ. ಗೌರಿ ಅವರು. ನಮಸ್ಕಾರ ಗೌರಿ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೊಮ್ಮಗ ಬಗ್ಗೆ ಕೇಳಿ. ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. 1/5/23 ರಾತ್ರಿ 9 ಗಂಟೆ. 1/5/23 ರಾತ್ರಿ 9 ಗಂಟೆ. ಹುಟ್ಟಿದ ಸ್ಥಳ? ಬೆಂಗಳೂರು. ಓಕೆ, ಏನ್ ಪ್ರಶ್ನೆ ಇತ್ತು? ಅದು ಹೇಗೆ ಅದು ಹೆಸರಿಡಬೇಕು, ಯಾವ ಅಕ್ಷರದಿಂದ ಹೆಸರಿಡಬೇಕು ಅಂತ. ಓಕೆ ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಕರೆಕ್ಟ್ 9 ಗಂಟೆ ಹುಟ್ಟಿದಾರ? ಹೌದು ಹೌದು ಗುರುಜಿ. 9:02 9:05 ಸುಮ್ಮನೆ ಆತರ ಏನಿಲ್ಲ. ಇಲ್ಲ 9 ಗಂಟೆ ಕರೆಕ್ಟ್. ಟಿ ಇಂದ ಹೆಸರು ಸ್ಟಾರ್ಟ್ ಮಾಡ್ಬೇಕಷ್ಟೇ. ಟಿ ಟಿ ಉತ್ತರ ಪಾಲ್ಗುಣಿ 1ನೇ ಪಾದ. ಟಿ ಇಂದ ಹೆಸರಿಡಿ. ಅರ್ಥ ಆಯ್ತಾ? ಈಗ 6 ತಿಂಗಳು ಮಗು ಆಗಿದೆ. ಟಿ ಇಂದ ಹೆಸರಿಡಿ ಖಂಡಿತ. ಟಿ ಆದ್ಮೇಲೆ ಆಮೇಲೆ ನ್ಯೂಮರಾಲಜಿ ಪ್ರಕಾರ ಏನ್ ಬೇಕಾದ್ರೆ ಇಟ್ಕೊಳ್ಬಹುದು. ಸಿಂಹರಾಶಿ ಉತ್ತರ ಪಾಲ್ಗುಣಿ ನಕ್ಷತ್ರ 1ನೇ ಪಾದ. ಒಳ್ಳೇದಾಗ್ಲಿ. ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಕರೆಯನ್ನ ಮಾಡಿದ್ದಕ್ಕೆ. ಹಾಗೆ ನಮ್ಮ ಮುಂದಿನ ಕಾಲರ್ ಯಾರು ಅಂತ ನೋಡೋಣ. ನಮಸ್ಕಾರ. ಹಲೋ ಹಲೋ ಮೇಡಮ್. ನಿಮ್ಮ ಹೆಸರು? ಮೇಡಮ್ ನಮ್ಮ ಹೆಸರು ಕುಬೇಂದ್ರ ಗೌಡ್ ಅಂತ. ನಮ್ಮ ಮಗನ ಕೇಳಬೇಕು ಅಂತ ಹೇಳಿದ್ವಿ. ನೀವು ಟಿವಿ ವಾಲ್ಯೂಮ್ ಮ್ಯೂಟ್ ಮಾಡಿ ಫಸ್ಟ್. ಹೌದು. ಹೇಳಿ, ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. 17/4/2009 ಮೇಡಮ್. 17/4/2009. ಹುಟ್ಟಿದ ಸಮಯ? 3:30 ಮೇಡಮ್ ಮಧ್ಯಾಹ್ನ. ಓಕೆ, ಹುಟ್ಟಿದ ಸ್ಥಳ ಯಾವುದು? ರಾರಾಳ್ ಮೇಡಮ್, ಕರ್ನಾಟಕ. ಕರ್ನಾಟಕ ಅಂತ ಗೊತ್ತು. ಯಾವ ತಾಲೂಕು, ಯಾವ ಜಿಲ್ಲೆ? ಸಿರುಗುಪ್ಪ ತಾಲೂಕು, ರಾರಾಳ್ ಗ್ರಾಮ ಮೇಡಮ್. ಓಕೆ ಓಕೆ. ಗುರು, ಏನ್ ಪ್ರಶ್ನೆ ಇತ್ತು? ಪ್ರಶ್ನೆ, ಮಗ ಈಗ 14 ವರ್ಷ ಮೇಡಮ್. ಹಾ, ಸ್ವಲ್ಪ ಆಟ ಜಾಸ್ತಿ, ಹೇಳಿದ ಮಾತು ಕೇಳಲ್ಲ. ಎದುರು ಬರೇ ಅದು ಏನೋ ಪ್ರಾಬ್ಲಮ್ ಏನಂತ ಕೇಳಿದ್ರು. ಓಕೆ, ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ಓಕೆ ಸರ್. ನಮಸ್ಕಾರ. ನಮಸ್ಕಾರ ಸ್ವಾಮಿ. ಈಗ ಸದ್ಯಕ್ಕೆ ಅವ್ರಿಗೆ ಮಂಗಳ ದಶ ನಡೀತಾ ಇದೆ. ಹಠಕ್ಕೆ ಕಾರಕ ಆಗಿರ್ತಕ್ಕಂಥ ಗ್ರಹ 8ನೇ ಮನೆ ಮತ್ತೆ 6ನೇ ಮನೆ. ಪ್ರತಿಯೊಬ್ಬರಿಗೂ ಜ್ಯೋತಿಷ್ಯ ಕೇಳಬೇಕು ಅನ್ನೋ ಆಸೆ. ಆ ಕುತೂಹಲಕ್ಕೆ ಕಲ್ತು ಬಿಟ್ರೆ ಇನ್ನು ಏನು ವೈಭೋಗ ಆಗುತ್ತೆ ಅನ್ನೋದಕ್ಕೆ ಪಬ್ಲಿಕ್ಗೆ ಅರ್ಥ ಆಗ್ತಾ ಇಲ್ಲ. ಎಲ್ಲರಿಗೂ ನನಗೆ ಕೆಲಸ ಯಾವಾಗ ಸಿಗುತ್ತೆ ಅನ್ನೋ ಆಸೆ. ಕಲ್ತ್ರೆ ಇನ್ನೂ ಎಷ್ಟು ನಾವು ಸೆಲೆಕ್ಟ್ ಮಾಡ್ಕೋಬಹುದು ಅನ್ನೋ ಒಂದು ಅದೃಷ್ಟ ಬರ್ತಕ್ಕಂಥದ್ದು. ಮೋಸ್ಟ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದಾನೆ, ಹೆಚ್ಚು ಜನಕ್ಕೆ ಅದೃಷ್ಟ ಕೊಡಬೇಡ ಅಂತ ಹೇಳಿದಾನೆ. ಕಲ್ತವ್ರಿಗೆ ಮಾತ್ರನೇ ಅದೃಷ್ಟ ಸಿಕ್ಕಿದೆ. ನಾನು ಎಷ್ಟು ಜನ ಇವತ್ತು ಎಲ್ಲ ಯಾರೋ ಒಬ್ರು ಮಾತಾಡಿದ್ರು ಅವಾಗಲೇ ಒಂದು ಬೈಟಲ್ಲಿ. ಪ್ರತಿನಿತ್ಯ ಒಬ್ರು ಮಾತಾಡ್ತಾ ಇರ್ತಾರೆ. ಕಲ್ತಿರೋರಿಗೆಲ್ಲ ಗೊತ್ತು ಇದರಲ್ಲಿ ಇರ್ತಕ್ಕಂಥ ಒಂದು ಅದೃಷ್ಟ, ಹೇಗೆ ನಾವು ಜೀವನ ಬದಲಾಯಿಸ್ಬೋದು, ಹೇಗೆ ನಾವು ದುಡ್ಡು ಮಾಡ್ಬೋದು, ಯಾವ ರೀತಿ ಈ ವ್ಯಕ್ತಿಗೆ ಯಾವ ರೀತಿ ನಾವು ಅವನ್ನ ಹಠ ಕಮ್ಮಿ ಮಾಡ್ಬೋದು, ಎಲ್ಲವೂ ಈಸಿ. 2 ಸೆಕೆಂಡಲ್ಲಿ ಕೇಳಿ ಏನೂ ಬದಲಾವಣೆ ಮಾಡಕೊಳ್ಳೋಕ್ಕೆ ಬೇಗ ಆಗಲ್ಲ. ಆದ್ರೂ ಕೂಡ ಹಠದ ಕಾಂಬಿನೇಷನ್ ಅಲ್ಲಿ 6, 8 ಬಂದಿರ್ತಕ್ಕಂಥದ್ರಲ್ಲಿ ಕಡಲೆಕಾಳನ್ನ ಪ್ರತಿ ಗುರುವಾರ ದಾನ ಮಾಡ್ತಾ ಇರಿ.
ಹಾಗೆ 2 ಮುಖದ ರುದ್ರಾಕ್ಷಿ ಹಾಕಿ ಒಳ್ಳೇದಾಗ್ಲಿ. ಹಾಗೆ ನಾನು ಯಾವ ವಿಚಾರ ಹೇಳ್ತಾ ಇದ್ದೆ ಅಂದ್ರೆ ಕಲ್ತ್ಕೊಳ್ತಕ್ಕಂಥ ಒಂದು ವಿಚಾರ. ಎಲ್ಲರಿಗೂ ಕೂಡ ಅದೃಷ್ಟ ಬೇಕು, ಎಲ್ಲರಿಗೂ ಕೂಡ ನೆಕ್ಸ್ಟ್ ನಾನು ಏನ್ ಮಾಡಬೇಕು ಅಂತ ಬೇಕು. ಇವತ್ತು ನಾನು ಈ ಕಂಪ್ನಿ ಇದ್ದೀನಿ, ಇನ್ನೊಂದು ಕಂಪ್ನಿಗೆ ಹೋಗ್ಬೇಕು, ಎಂಥ ಹುಡುಗಿನ ನಾನು ತರಬೇಕು ಅನ್ನೋದು ಮನಸ್ಸಲ್ಲಿದೆ. ಈ ವಿಚಾರದಲ್ಲಿ ಯಾರು ವೀಕ್ಷಕರೆಲ್ಲ ನೋಡ್ತಾ ಇದ್ದೀರಾ ಸ್ವಲ್ಪ ಆಲೋಚನೆ ಮಾಡಿ. ಅದೇನೋ ಹೇಳ್ತಾವ್ರಲ್ಲ ಇವರು ಕಲ್ಸ್ಕೊಡ್ತಾರೆ ಅಂತ. ಕಲ್ತ್ ಏನ್ ಪ್ರಯೋಜನ? ಕೇಳಿ ಏನ್ ಪ್ರಯೋಜನ ನಿಮ್ಗೆ? ಹಂಗಾರೆ ನೀವು ಇಲ್ಲಿ ಬಂದು ಕಾಲ್ ಮಾಡಿ ಕೇಳಿ ಪ್ರಯೋಜನ ಏನು ಅಂತ ನೀವು ಯೋಚನೆ ಮಾಡಿ. ಕೇಳಿ ಏನ್ ಪ್ರಯೋಜನ ಅಂದ್ರೆ ಪರಿಹಾರ ಸಿಕ್ತು. ಕಲ್ತ್ ಏನ್ ಪ್ರಯೋಜನ? ಖಂಡಿತ ನಿಮ್ಮ ಜಾತಕ ನೀವೇ ನೋಡ್ಕೊಂಡು ನೀವೇ ಪರಿಹಾರ ಎಲ್ಲಾ ವಿಚಾರದಲ್ಲೂ ತಿಳ್ಕೊಂಡು ಪ್ರತಿಯೊಂದು ಹೆಜ್ಜೆಯಲ್ಲೂ ನೀವು ಮುಂದೆ ಸರಿಯಾದ ದಾರಿಲಿ ನಿಮ್ಮ ಕರ್ಮದ ಪ್ರಕಾರ ನೋವುಗಳು ಜಾಸ್ತಿ ಇಲ್ದಂಗೆ ಮುಂದೆ ಹೋಗ್ಬೋದು. ಜ್ಯೋತಿಷ್ಯ ಶಾಸ್ತ್ರ ಅಂದಿದ ತಕ್ಷಣ, ಕಲ್ತಿದ ತಕ್ಷಣ ನೀವು ಕೋಟ್ಯಾಧೀಶರಾಗಕ್ಕೆ ಸಾಧ್ಯ ಇಲ್ಲ. ವ್ಯಂಗ್ಯವಾಗಿರ್ತಕ್ಕಂಥ ಮೆಸೇಜ್ಗಳೆಲ್ಲ ಮಾಡ್ತಾರೆ ಯೂಟ್ಯೂಬ್ಗಳಲ್ಲಿ ಅಲ್ಲಿ ಇಲ್ಲಿ. ಇವನ್ ಭವಿಷ್ಯ ಇವನಿಗೆ ಗೊತ್ತಿಲ್ಲ ಅಂತ ತಿಕ್ಕಲು ಪ್ರಶ್ನೆಗಳು ಕೇಳ್ತಾರೆ. ನಮ್ಗೆ ತಿಕ್ಕಲು ಹುಚ್ಚರ ಪ್ರಶ್ನೆ ಕೇಳ್ತಾರೆ. ಅವನ ಭವಿಷ್ಯ ಅವನಿಗೆ ಗೊತ್ತಿಲ್ಲ ಅಂದ್ರೆ ಅದರ ಅರ್ಥ ಏನು ಅಂತ ನನಗೆ ಇವತ್ತು ಅರ್ಥ ಆಗಿಲ್ಲ. ಜ್ಯೋತಿಷ್ಯ ಕಲ್ತಿರೋನು, ಸರಿಯಾಗಿ ಕಲ್ತಿರೋನು 90% ಸರಿಯಾಗಿ ಕಲ್ತಿಲ್ಲ. ನಾನು ಇಷ್ಟು ಸತಿ ನಾನು ಹೇಳ್ತಾ ಇದ್ದೀನಿ, ಯಾರಾದ್ರೂ ಒಬ್ರು ಯಾವ್ದಾದ್ರು ಇನ್ನೊಂದು ವಾಹಿನಿಲಿ ಅಥವಾ ಎಲ್ಲಾದ್ರೂ ಕೂಡ ಈ ಮನುಷ್ಯ ಹಿಂಗೆ ಹೇಳ್ತದನ್ನ ನಾವೆಲ್ಲ ಒಗ್ಗಟ್ಟು ಹೋಗ್ಬಿಟ್ಟು ಅದು ಹಿಂಗೆ ನಾವು ಕೇಳೋದೆಲ್ಲ ತಪ್ಪಿದೆ ನೋಡೋಣ ಅಂತ ಒಬ್ರಾರು ಬಂದಿದಾರ? 8 ವರ್ಷದಿಂದ ಒಬ್ರು ಬರಲಿಲ್ಲ. ನೀವು ಹೇಳ್ತಾರದೆಲ್ಲ ಸುಳ್ಳು ಅಂತಂದ್ರೆ ಅವ್ರು ಬ್ಯುಸಿಯಾಗೇ ಇದ್ದಾರೆ. ಪೂಜೆ ಮಾಡಿಸೋದು, ಅಲ್ಲಿ ದೋಷ ಹೇಳ್ಕೊಂಡು ಕೂತಿದ್ದಾರೆ. ಅದರಲ್ಲಿ ವಯಸ್ಸಾಗಿರ್ತಕ್ಕಂಥವ್ರು ಅದನ್ನ ನಂಬಿಕೊಂಡು ಮಕ್ಕಳಿಗೆಲ್ಲ ಅದನ್ನ ಹೇಳ್ಕೊಂಡು, ಮಕ್ಕಳಿಗೆ ಇದು ಯಾಕೋ ತಿಕ್ಲಿ ಆಗಿದೆ ಅಮ್ಮ, ನಮ್ಮಮ್ಮ ತಿಕ್ಲಿ, ನಮ್ಮಪ್ಪನ ತಿಕ್ಲಾ, ಹೇಳಿದ ಮಾತು ಕೇಳಲ್ಲ. ಯಾಕಂದ್ರೆ ಅವ್ರಿಗೆ ವರ್ಕ್ ಮತ್ತೆ ಕೆರಿಯರು ಅದ್ರ ಫೋಕಸ್ ಅಲ್ಲಿ ಇರುತ್ತೆ. ಮದುವೆ ಅಂತಂದ್ರೆ ಏನೋ ಒಂದು ವಿಚಾರ. ಹೆಣ್ಮಕ್ಳಿಗೆ ಇನ್ನೊಂದು ಮನೆಗೆ ಹೋಗಿ ಅಲ್ಲಿ ಕೆಲಸ ಮಾಡ್ಬೇಕಾ, ಅಲ್ಲಿ ಕೆಲಸ ಮಾಡಕ್ ಬಿಡ್ತಾರೋ ಇಲ್ವೋ, ನಾನು ಜಾಬ್ಗೆ ಹೋಗ್ಬೇಕು, ಮತ್ತೆ ಅಲ್ಲಿ ಕಂಫರ್ಟ್ನೆಸ್ ಇರುತ್ತೋ ಇಲ್ವೋ. ಇವತ್ತು ಎಲ್ಲರೂ ಇಂಡಿಪೆಂಡೆಂಟ್ ಆಗಿರ್ತಕ್ಕಂಥ ಒಂದು ಆಸಕ್ತಿ. ಹಾಗೆ ಹುಡುಗನಿಗೆ ಹುಡುಗಿ ಬರೋದು ನಮ್ಮ ಅಮ್ಮನ್ ನೋಡ್ಕೊಳ್ತಾಳೋ ಇಲ್ವೋ, ಬರೋಳಿಗೆ ಆ ಚಿಂತೆ, ಇವನಿಗೆ ಈ ಚಿಂತೆ, ಎರಡು ಮ್ಯಾಚ್ ಹೆಂಗಾಗುತ್ತೆ? ಈ ಕಾಲದಲ್ಲಿ ಬಹಳ ಕಷ್ಟ. ಈ ಕಾಲದಲ್ಲಿ ಸ್ವಿಗ್ಗಿ, ಇನ್ನೊಂದು ಯಾವ್ದಿದೆ ಅದು ಏನೋ ಝೊಮ್ಯಾಟೊ, ಅದು ಆಪ್ ಡೌನ್ಲೋಡ್ ಮಾಡೋರ್ನ ಮದುವೆ ಆಗ್ತಾವ್ರಂತೆ ಈ ಸತಿ. ಹುಡುಗಿನ ಕೇಳ್ತಾರೆ ಸ್ವಿಗ್ಗಿ ಗೊತ್ತಾ ಅಂತ, ಝೊಮ್ಯಾಟೊ ಗೊತ್ತಾ ಅಂತ ಕೇಳ್ತಾರಂತ ಹುಡುಗನಿಗೆ. ಗೊತ್ತು, ಹಂಗೆ ನಾನು ಬರ್ತೀನಿ, ನಾನು ಅಡಿಗೆ ಮಾಡಲ್ಲ, ಆರ್ಡರ್ ಮಾಡೋಣ, ಓಕೆನಾ ನಿನ್ಗೆ? ಓಕೆ, ಹಾಗಾದ್ರೆ ಮದುವೆ ಆಗೋಣ ನಾಳೆನೆ. ಆ ರೀತಿಯಾಗಿರ್ತಕ್ಕಂಥ ಜಗತ್ತು ಇವತ್ತಾಗಿದ್ದಾಗ ಈ ಜಾತಕ ಗೀತಕ ಸಾಲಾವಳಿಲಿ ಇನ್ನೂ ಹಳೇ ಅಡುಗುಲಜ್ಜಿ ಕಾಲದಲ್ಲಿ ನೀವೆಲ್ಲ ಕೂತಿದ್ದೀರಾ. ನೀವೆಲ್ಲ ಅಡುಗುಲಜ್ಜಿ ಕಾಲದಲ್ಲಿ ಕೂತಿದ್ದೀರಿ ನೀವೆಲ್ಲ. ಬನ್ನಿ, ಮುಂದೆ ಬನ್ನಿ, ಕಲೀರಿ. ಕಲ್ತಾದ್ಮೇಲೆ ಕರ್ಮ ಗೊತ್ತಾಗುತ್ತೆ, ಹೇಗಿದೆ ನಮ್ಮ ಹಣೆ ಬರ ಗೊತ್ತಾಗುತ್ತೆ. ಹಣೆ ಬರದ ಪ್ರಕಾರನೇ ಬರೋದು. ನೀವು 150 ಹುಡುಗಿರು ನೋಡಿದ್ರು ಕೂಡ ನಿಮಗೆ ಯಾವ ಹಣೆ ಬರನು ಬದಲಾಗಲ್ಲ. ಅದು ಸುಮ್ಮನೆ ಹೋಪ್ ಅಷ್ಟೇ. ವಿ ಹ್ಯಾವ್ ಸೀನ್ 150 ಫಸ್ಟ್ ಹುಡುಗಿ ಅಂತ. ಯಾರ್ಯಾರು ಈಗ ಅವಾಗಲೇ ಕಾಲ್ ಮಾಡಿದ್ರು 100 ಹುಡುಗಿರು ನೋಡಿದ್ರೆ ಅಂತ. ಬುದ್ಧಿ ಇಲ್ಲ ನಿಮಗೆ. 100ರಲ್ಲಿ ಏನ್ ಬದಲಾವಣೆ ಆಗುತ್ತೆ? ಅದೇ ಕೈ, ಅದೇ ಕಾಲು, ಅದೇ ಕಲರು, ಅದೇ ಮೂತಿ, ಅದೇ ಮುಖವಾಡ. ಮನಸ್ಥಿತಿಗಳು 150 ಬೇರೆ ಇರ್ತದೆ. ಮನಸ್ಫೂರ್ತಿಯಾಗಿ ಮಾತಾಡಿ ಮನಸ್ಸಿಗೆ ಒಪ್ತಕ್ಕಂಥದ್ದು ಮಾಡೋದು. ಯಾವ ಬಣ್ಣನೂ ತೇಯ್ಕೊಂತೀವಿ ಇರಕ್ಕಾಗಲ್ಲ. 2 ದಿವಸ ಅಷ್ಟೇ ಬಣ್ಣ, ಕಲರ್ ಇದೆಯಲ್ಲ, ಓನ್ಲಿ 2 days. ನಮ್ಮ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಪುಟ್ಟ ವಿರಾಮದ ನಂತರ. ನಕ್ಷತ್ರ ನಾಡಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಮ್ಮ ಮುಂದಿನ ಕಾಲರ್ ರೆಡಿ ಇದ್ದಾರೆ, ಶೇಖರ್ ಅವರು ಗದಗಿಂದ. ನಮಸ್ಕಾರ ಶೇಖರ್ ಅವರೇ. ಹೇಳಿ ಮೇಡಮ್. ಗುರುಜಿಗೆ ಮಾತಾಡ್ಬೇಕು. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆ ಕೇಳ್ಬೇಕು. ನಿಮ್ಮ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ಗೊತ್ತಿದ್ಯಾ? 15/11/1963. ಇನ್ನೊಂದ್ಸಲ ಹೇಳಿ. 15/11/1963. ಹುಟ್ಟಿದ ಸಮಯ 2:24 ಮಾರ್ನಿಂಗ್. ಆಫ್ಟರ್ನೂನ್ 2:24. ಸರ್, ಕನ್ನಡದಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಿದ್ದೀರಾ ಅಲ್ವಾ? ಹುಟ್ಟಿದ ಸ್ಥಳ ಯಾವುದು? ಗದಗ್. ಓಕೆ, ಏನ್ ಪ್ರಶ್ನೆ ಇತ್ತು? ನನ್ ಬಗ್ಗೆ ಕೇಳ್ಬೇಕಿತ್ತು. ಅದೇ, ಏನ್ ಪ್ರಶ್ನೆ ಇತ್ತು? ಅದು ಬಗ್ಗೆ ಕೇಳ್ಬೇಕಿತ್ತು. ಯಾವ್ದಾದ್ರು ಒಂದು ಪ್ರಶ್ನೆಯನ್ನ ಕೇಳಿ, ಓಕೆನಾ? ಓಕೆ. ಗುರುಗಳಿದ್ದಾರೆ, ಗುರುಗಳೊಟ್ಟಿಗೆ ಮಾತನಾಡಿ. ನಮಸ್ಕಾರ. ನಮಸ್ತೆ ಗುರುಜಿ. ನಾನ್ ನಿಮ್ಗೆ ಹುಬ್ಳಿಯಲ್ಲಿ ಭೇಟಿಯಾಗಿದ್ದೆ ಗುರುಜಿನ. ಹುಬ್ಳಿಯಲ್ಲಿ ಯಾವ ಇಸ್ವಿಲಿ? ಅದು ಹಲೋ, ಯಾವ ಇಸ್ವಿ? ಇಸ್ವಿ ಯಾವ ಇಸ್ವಿ ಭೇಟಿಯಾಗಿದ್ದು? ಸಚಿನ್ ನಾನು ಕಲ್ಸಿದ್ವಲ್ಲ,
17 ನಲ್ಲಿ ಸರ್, 2017ರಲ್ಲಿ. ಓಕೆ. 17 ಕೇತು ದಶ ನಡೀತಾ ಇದೆ. ಕೇತು ದಶ ಆದ ನಂತರ ಶುಕ್ರ ದಶ ಪ್ರಾರಂಭವಾಗುತ್ತೆ. ಕೇತು ದಶ 2023 ಮುಗಿದು ಶುಕ್ರ ಪ್ರಾರಂಭವಾಗಿದೆ. ಶುಕ್ರ ಒಂದು ನಿಮಿಷ ಕೇತು 2024 ಮಾರ್ಚ್ ಬದಲಾಗುತ್ತೆ. ಮಾರ್ಚ್ ಆದ್ಮೇಲೆ ಲೈಫ್ ಮತ್ತೆ ಚೇಂಜ್ ಆಗುತ್ತೆ, ಇಂಪ್ರೂವ್ಮೆಂಟ್ ಆಗುತ್ತೆ. ಶುಕ್ರ ದಶದಲ್ಲಿ ಅಧಿಕವಾಗಿರ್ತಕ್ಕಂಥ ಲಾಭ, ಬಿಲ್ಡಿಂಗ್ ಖರೀದಿ, ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್, ವಾಹನ ಖರೀದಿ ಎಲ್ಲವೂ ಆಗುತ್ತೆ. ಶುಕ್ರ ದಶದಲ್ಲಿ ಅದ್ಭುತವಾಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. 9 ಮುಖದ ರುದ್ರಾಕ್ಷಿ ಹಾಕೊಳ್ಳಿ. ಮಾರ್ಚ್ ಆದ್ಮೇಲೆ ಇನ್ನೂ ಲೈಫ್ ಚೆನ್ನಾಗಿರುತ್ತೆ. ಆಲ್ರೆಡಿ 59 ಆಗಿದೆ. ಒಳ್ಳೆದಾಗಲಿ. ಗುರುಗಳ ಇವತ್ತಿನ ಸಂಚಿಕೆಯಲ್ಲಿ ನೀರು ತುಂಬುವ ಹಬ್ಬದ ವಿಶೇಷತೆ ಹಾಗೆ ಇಂದಿನ ಪಂಚಾಂಗದ ವಿಶೇಷತೆಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆದಾಗ್ಲಿ. ಸರ್ವೇ ಜನ ಸುಖಿನೋ ಭವಂತು. ಇದಾಗಿತ್ತು ಇವತ್ತಿನ ಸಂಚಿಕೆ. ಮತ್ತೆ ನಾಳೆ ಬೆಳಿಗ್ಗೆ 7:30ಕ್ಕೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸಿರಿ ಕನ್ನಡ ಚಾನೆಲ್. ನಮಸ್ಕಾರ.